Good morning dear students, welcome back. I am your physics professor Dr. Nagaraj, teaching physics in Kannada. So in my previous video I was talking about kinetic theory of gases. So I already made two videos on kinetic theory of gases. ಹಿಂದಿನ ವಿಡಿಯೋದಲ್ಲಿ ಪ್ರೆಷರ್ಗೆ ಎಕ್ಸ್ಪ್ರೆಷನ್ ಅನ್ನು ಡಿರೈವ್ ಮಾಡಿದ್ವಿ ಇನ್ ಟರ್ಮ್ಸ್ ಆಫ್ ರೂಟ್ ಮೀನ್ ಸ್ಕ್ವೇರ್ ವೆಲಾಸಿಟಿ. ಅದಲ್ಲದೆ ಕೈನೆಟಿಕ್ ಎನರ್ಜಿಗೂ ಕೂಡ ಎಕ್ಸ್ಪ್ರೆಷನ್ ಅನ್ನು ಡಿರೈವ್ ಮಾಡಿದ್ವಿ. ಒಂದು ಸ್ವಲ್ಪ ಜ್ಞಾಪಿಸ್ಕೊಳ್ಳಿ, ಕೈನೆಟಿಕ್ ಎನರ್ಜಿಗೆ ಏನು ಎಕ್ಸ್ಪ್ರೆಷನ್ ಬಂದಿತ್ತು? ಕೈನೆಟಿಕ್ ಎನರ್ಜಿ ಆರ್ ಎನರ್ಜಿ ಇನ್ ಜನರಲ್, ಅಫ್ಕೋರ್ಸ್ ಅದು ಕೈನೆಟಿಕ್ ಎನರ್ಜಿನೇ, ಯಾಕೆಂದ್ರೆ ಮಾಲಿಕ್ಯೂಲ್ಸ್ ಎಲ್ಲ ರ್ಯಾಂಡಮ್ ಆಗಿ ಓಡಾಡ್ತಾ ಇರೋದ್ರಿಂದ ಇಟ್ ವಿಲ್ ಬಿ ಹ್ಯಾವಿಂಗ್ ಓನ್ಲಿ ಕೈನೆಟಿಕ್ ಎನರ್ಜಿ. ದೇರ್ ಇಸ್ ನೋ ಕ್ವಶನ್ ಆಫ್ ಪೊಟೆನ್ಷಿಯಲ್ ಎನರ್ಜಿ. ಇಟ್ ಈಸ್ ನಥಿಂಗ್ ಬಟ್ 3/2 kb into T. What is this kb? kb stands for Boltzmann constant. ಸೊ ಇದನ್ನೆಲ್ಲ ಡಿಸ್ಕಸ್ ಮಾಡಿದೀವಿ. ಬನ್ನಿ ಈ ವಿಡಿಯೋದಲ್ಲಿ ನಾವು ಈಕ್ವಿಪಾರ್ಟಿಷನ್ ಥಿಯರಮ್ ಮತ್ತೆ ಈಕ್ವಿಪಾರ್ಟಿಷನ್ ಥಿಯರಮ್ ಅನ್ನು ಉಪಯೋಗಿಸಿಕೊಂಡು ಕ್ಯಾಲ್ಕುಲೇಷನ್ ಆಫ್ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಅಂಡ್ ಕಾನ್ಸ್ಟೆಂಟ್ ಪ್ರೆಷರ್ ಅಂದ್ರೆ CP ಮತ್ತೆ CV, ಅದಲ್ಲದೆ ಇವುಗಳ ರೇಷಿಯೋ ಅಂದ್ರೆ ಸ್ಪೆಸಿಫಿಕ್ ಹೀಟ್ ರೇಷಿಯೋ ಇವನ್ನ ಕ್ಯಾಲ್ಕುಲೇಟ್ ಮಾಡೋಣ. ಆಮೇಲೆ ಸ್ಪೆಸಿಫಿಕ್ ಹೀಟ್ ಆಫ್ ಸಾಲಿಡ್ಸ್ ಆಲ್ಸೋ ಅಂಡ್ ಆಲ್ಸೋ ಸ್ಪೆಸಿಫಿಕ್ ಹೀಟ್ ಆಫ್ ವಾಟರ್ ಆಲ್ಸೋ. ಇದ್ರ ಜೊತೆಗೆ ಮೀನ್ ಫ್ರೀ ಪಾತ್ ಅಂತ ಒಂದು ಪ್ಯಾರಾಮೀಟರ್ ಇದೆ, ಅಷ್ಟನ್ನು ನಾವು ಡಿಸ್ಕಸ್ ಮಾಡೋಣ. ಈಗ ಮೊದಲನೇದಾಗಿ ಈ ಈಕ್ವಿಪಾರ್ಟಿಷನ್ ಥಿಯರಮಿನ ನೆಸೆಸಿಟಿ ಏನು? ಥಿಯರಮ್ ಏನು ಹೇಳುತ್ತೆ ಆಮೇಲೆ ನೋಡೋಣ. ಈಕ್ವಿಪಾರ್ಟಿಷನ್ ಥಿಯರಮಿನ ನೆಸೆಸಿಟಿ ಏನು ನೋಡೋಣ. ಈಗ ಈ ಸ್ಪೆಸಿಫಿಕ್ ಹೀಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದೀವಲ್ಲ, ಮೋಲಾರ್ ಸ್ಪೆಸಿಫಿಕ್ ಹೀಟ್ CV, ದಟ್ ಈಸ್ ಈಕ್ವಲ್ ಟು du ಡಿವೈಡೆಡ್ ಬೈ dt. ಅಫ್ಕೋರ್ಸ್ ಯು ನೋ ವಾಟ್ ಈಸ್ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಆರ್ ಸ್ಪೆಸಿಫಿಕ್ ಹೀಟ್. ಸ್ಪೆಸಿಫಿಕ್ ಹೀಟ್ ಈಸ್ ದ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪರೇಚರ್ ಆಫ್ ಯೂನಿಟ್ ಮೋಲ್ ಆಫ್ ಸಬ್ಸ್ಟೆನ್ಸ್ ಬೈ 1 ಕೆಲ್ವಿನ್. ಇದನ್ನ ನಾವು ಆಲ್ರೆಡಿ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಚಾಪ್ಟರ್ ನಲ್ಲಿ ಓದಿದ್ದೀವಿ. ಆಮೇಲೆ ಕಾನ್ಸ್ಟೆಂಟ್ ಪ್ರೆಷರ್ ಮತ್ತೆ ಕಾನ್ಸ್ಟೆಂಟ್ ವಾಲ್ಯೂಮ್ ಅಂತ ಎರಡು ಬರುತ್ತೆ. ಸಾಲಿಡ್ಸ್ಗೆ ಮತ್ತೆ ಲಿಕ್ವಿಡ್ಸ್ಗೆ ಆದ್ರೆ ಒಂದೇ ಬರೋದು, ದಟ್ ಈಸ್ CV. whereas in case of gases there are two, namely constant pressure specific heat, constant volume specific heat. ಈ CV ನ ನಾವೇನು ಕ್ಯಾಲ್ಕುಲೇಟ್ CV du divided by dt, what we calculated from previous theories is 3/2 R. What is R here? Universal gas constant. If you substitute the value of R, that is 8.31 divided by 2, if you simplify it comes out to be roughly 12.5. ಸರ್ ಇದು ಯಾವ ಗ್ಯಾಸಿಗೆ ಸರ್? ಅಂದ್ರೆ ಯಾವ ತರದ ಗ್ಯಾಸ್ ಸರ್? ಮಾನೋಅಟಾಮಿಕ್ ಗ್ಯಾಸ, ಡೈಅಟಾಮಿಕ್ ಗ್ಯಾಸ, ಟ್ರೈಅಟಾಮಿಕ್ ಗ್ಯಾಸ ಅಥವಾ ಪಾಲಿಅಟಾಮಿಕ್ ಗ್ಯಾಸ? ಏನಿದು ಮಾನೋಅಟಾಮಿಕ್, ಟ್ರೈಅಟಾಮಿಕ್, ಹಂಗಂದ್ರೆ ಏನು? ಮೊದಲನೇದಾಗಿ ಆ ಆಟಮ್ಗಳಂದ್ರೆ ಮಾನೋ ಅಟಾಮಿಕ್ ಅಂದ್ರೆ ಏನು, ಡೈಅಟಾಮಿಕ್ ಅಂದ್ರೆ ಟ್ರೈಅಟಾಮಿಕ್ ಅಂದ್ರೆ ಏನು ಫಸ್ಟ್ ನೋಡೋಣ. ಅದಕ್ಕೂ ಮುಂಚೆ ಈ CV is equal to 12.5 ಬಂದಿದೆಯಲ್ಲ, ರಿಮೆಂಬರ್ ಆಸ್ ಪರ್ ದ ಥಿಯರಿ ಇಟ್ ಈಸ್ ಸೇಮ್ ಫಾರ್ ಆಲ್ ಸಾರ್ಟ್ಸ್ ಆಫ್ ಗ್ಯಾಸಸ್, ವೆದರ್ ಇಟ್ ಈಸ್ ಎ ಮಾನೋ ಅಟಾಮಿಕ್ ಆರ್ ಡೈಅಟಾಮಿಕ್ ಆರ್ ಟ್ರೈಅಟಾಮಿಕ್ ಆರ್ ಪಾಲಿಅಟಾಮಿಕ್. ಆಸ್ ಪರ್ ದ ಥಿಯರಿ ದಿಸ್ ಈಸ್ 12.5 ಫಾರ್ ಆಲ್ ದ ಗ್ಯಾಸಸ್. ಬಟ್ ಪ್ರಾಕ್ಟಿಕಲಿ ವೆನ್ ಯು ಚೆಕ್, CV is not 12.5 ಫಾರ್ ಆಲ್ ದ ಗ್ಯಾಸಸ್. ಮಾನೋ ಅಟಾಮಿಕ್, ಡೈಅಟಾಮಿಕ್, ಟ್ರೈಅಟಾಮಿಕ್, ಪಾಲಿಅಟಾಮಿಕ್ ಎಲ್ಲನೂ ಸೇಮ್ ಇರೋದಿಲ್ಲ. ಇಟ್ ವೇರೀಸ್ ಫ್ರಮ್ ಗ್ಯಾಸ್ ಟು ಗ್ಯಾಸ್. ಮಾನೋ ಅಟಾಮಿಕ್ಗೆ ಒಂಥರ ಇರುತ್ತೆ, ಡೈಅಟಾಮಿಕ್ಗೆ ಒಂಥರ ಇರುತ್ತೆ, ಟ್ರೈಅಟಾಮಿಕ್ಗೆ ಒಂಥರ ಇರುತ್ತೆ. ಆಮೇಲೆ ಸ್ಪೆಸಿಫಿಕ್ ಹೀಟ್ ರೇಷಿಯೋ ದಟ್ ಈಸ್ CP ಡಿವೈಡೆಡ್ ಬೈ CV, ದಟ್ ಈಸ್ ಗಾಮಾ. ಅಕಾರ್ಡಿಂಗ್ ಟು ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ದಿಸ್ ಕಮ್ಸ್ ಔಟ್ ಟು ಬಿ 1.66. 1.66 ಫಾರ್ ವಿಚ್ ಗ್ಯಾಸ್ ಸರ್? ಈಸ್ ಇಟ್ ಮಾನೋ ಆರ್ ಡೈ ಆರ್ ಟ್ರೈ ಆರ್ ಪಾಲಿಅಟಾಮಿಕ್? ಅಕಾರ್ಡಿಂಗ್ ಟು ಥಿಯರಿ ಇಟ್ ಈಸ್ ಸೇಮ್ ಫಾರ್ ಆಲ್ ದ ಗ್ಯಾಸಸ್. ಬಟ್ ಪ್ರಾಕ್ಟಿಕಲಿ ಸ್ಪೀಕಿಂಗ್ ಇಟ್ ಈಸ್ ನಾಟ್ ಸೋ. ಅಂದ್ರೆ ಥಿಯರಿಗೂ ಮತ್ತೆ ಪ್ರಾಕ್ಟಿಕಲ್ಗೂ ಸ್ವಲ್ಪ ವ್ಯತ್ಯಾಸ ಇದೆ. ನಾವು ಯಾವಾಗಲೂ ಪ್ರಾಕ್ಟಿಕಲ್ ಆಗಿ ಬರೋದು ಅಂದ್ರೆ ಎಕ್ಸ್ಪೆರಿಮೆಂಟ್ ಆಗಿ ಮಾಡಿದಾಗ ಬರುವಂತ ವ್ಯಾಲ್ಯೂಸ್ ಕಡೆಗೆ ಗಮನ ಕೊಡಬೇಕು. ಅಂದ್ರೆ ಇಲ್ಲಿ ಏನೋ ಸ್ವಲ್ಪ ಡಿಸ್ಕ್ರಿಬೆನ್ಸಿ ಇದೆ. ಆ ಡಿಸ್ಕ್ರಿಬೆನ್ಸಿನ ಓವರ್ಕಮ್ ಮಾಡ್ಲಿಕ್ಕೋಸ್ಕರ ಈ ಈಕ್ವಿಪಾರ್ಟಿಷನ್ ಥಿಯರಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ವಾಟ್ ಈಸ್ ದಿಸ್ ಈಕ್ವಿಪಾರ್ಟಿಷನ್ ಥಿಯರಮ್? ವಿ ವಿಲ್ ಡಿಸ್ಕಸ್ ನಾವು. ಅದಕ್ಕೂ ಮುಂಚೆ ಅದೇನೋ ಮಾನೋ, ಡೈಅಟಾಮಿಕ್, ಟ್ರೈಅಟಾಮಿಕ್ ಅಂತ ಹೇಳಿದ್ನಲ್ಲ, ಅವುಗಳ ಕಡೆ ಸ್ವಲ್ಪ ಗಮನ ಕೊಡೋಣ. ಮಾನೋ ಅಂದ್ರೆ ಏನು? ಮಾನೋ ಅಂದ್ರೆ ಸಿಂಗಲ್ ಅಂತ, ಡೈ ಅಂದ್ರೆ ಎರಡು, ಡಬಲ್ ಅಂತ, ಟ್ರೈ ಅಂದ್ರೆ ಮೂರು ಅಂತ. ಈ ತರ ಮಾನೋ ಅಟಾಮಿಕ್ ಅಂದ್ರೆ ನೋಡಿ, ಅಕಾರ್ಡಿಂಗ್ ಟು ಮಾಲಿಕ್ಯುಲರ್ ಥಿಯರಿ ಅಥವಾ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ, ಈಚ್ ಅಂಡ್ ಎವ್ರಿ ಮಾಲಿಕ್ಯೂಲ್ ಈಸ್ ಮೇಡ್ ಅಪ್ ಆಫ್ ಆಟಮ್ಸ್ ಅಂತ ಹೇಳಿದ್ದೀನಿ. ಯಾವ ಸಬ್ಸ್ಟೆನ್ಸಿನ ಮಾಲಿಕ್ಯೂಲ್ ತಗೊಂಡ್ರು ದೇ ಆರ್ ಮೇಡ್ ಅಪ್ ಆಫ್ ಆಟಮ್ಸ್ ಅಂತ ಹೇಳಿದ್ದೀನಿ. ಈಗ ಯಾವುದೋ ಒಂದು ಮಾಲಿಕ್ಯೂಲ್ ಅನ್ನು ತಗೊಳ್ಳಿ, ಆ ಮಾಲಿಕ್ಯೂಲ್ ಅಲ್ಲಿ ಒಂದೇ ಒಂದು ಆಟಮ್ ಇರ್ಬೋದು ಅಥವಾ ಎರಡು ಆಟಮ್ ಇರ್ಬೋದು, 3, 4, 5 ಈ ತರ ಎಷ್ಟು ಬೇಕಾದರೂ ಆಟಮ್ಸ್ ಇರ್ಬೋದು. ಒಂದು ವೇಳೆ ಆ ಮಾಲಿಕ್ಯೂಲ್ ಅಲ್ಲಿ ಬರೀ ಒಂದೇ ಆಟಮ್ ಇದ್ರೆ ಅದನ್ನ ಮಾನೋ ಅಟಾಮಿಕ್ ಅಂತ ಕರೀತಾರೆ. ಎರಡು ಆಟಮ್ಸ್ಗಳಿದ್ರೆ ಅಂದ್ರೆ ಎರಡು ತರದ ಆಟಮ್ಸ್. ಈಗ ಬರೀ ಹೈಡ್ರೋಜನ್ ಅಥವಾ ಸೇಮು ಆಗ್ಬೋದು, ಎರಡು ಹೈಡ್ರೋಜನ್ ಆಟಮ್ಸು ಆಗ್ಬೋದು
ಅಥವಾ ಒಂದು ಹೈಡ್ರೋಜನ್ ಇನ್ನೊಂದು ಬೇರೆನೂ ಆಗ್ಬೋದು. ಒಟ್ಟಾರೆ ಎರಡು ಆಟಮ್ಗಳು ಸೇರ್ಕೊಂಡು ಆ ಮಾಲಿಕ್ಯೂಲ್ ಫಾರ್ಮ್ ಆದರೆ ಅದನ್ನ ಡೈ ಅಟಾಮಿಕ್ ಅಂತ ಕರಿತೀವಿ. ಮೂರು ಸೇರ್ಕೊಂಡು ಆದರೆ ಅದನ್ನ ಟ್ರೈ ಅಟಾಮಿಕ್ ಅಂತ ಕರಿತೀವಿ. ಮೂರಕ್ಕಿಂತ ಜಾಸ್ತಿ ಆದರೆ ಅದನ್ನ ಪಾಲಿ ಅಟಾಮಿಕ್ ಅಂತ ಕರಿತೀವಿ. ಉದಾಹರಣೆಗೆ ಹೀಲಿಯಂ ಮಾಲಿಕ್ಯೂಲ್ ಅನ್ನ ತಗೊಳ್ಳಿ ನೋಡಿ. ಹೀಲಿಯಂ ಮಾಲಿಕ್ಯೂಲ್ ಬಂದು ಅದರಲ್ಲಿ ಒಂದೇ ಆಟಮ್ ಇರೋದು, ಒಂದೇ ಆಟಮ್ ಇಂದ ಒಂದು ಮಾಲಿಕ್ಯೂಲ್ ಆಗುತ್ತೆ. ಹಾಗಾಗಿ ಹೀಲಿಯಂ ಈಸ್ ಎ ಮಾನೋ ಅಟಾಮಿಕ್. ಅದನ್ನ ನಾವು He2 ಅಂತ ಬರೆಯೋದಿಲ್ಲ. ಸೊ ಒಂದು ಹೀಲಿಯಂ ಆಟಮ್ ಇಂದ ಒಂದು ಹೀಲಿಯಂ ಮಾಲಿಕ್ಯೂಲ್ ಆಗುತ್ತೆ. ಅದೇ ತರ ನಿಯಾನ್ ಇಂದ ಒಂದು ನಿಯಾನ್ ಮಾಲಿಕ್ಯೂಲ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಇನರ್ಟ್ ಗ್ಯಾಸಸ್ಗಳು ಮಾನೋ ಅಟಾಮಿಕ್ ಇರ್ತವೆ. ಇನ್ನ ಹೈಡ್ರೋಜನ್ ಅನ್ನ ತಗೊಳ್ಳೋಣ. H2 ಅಂತ ಬರಿತೀವಿ ನಾವು, ಕೆಮಿಸ್ಟ್ರಿನಲ್ಲಿ ಹೇಳಿರ್ತಾರೆ. ಅಂದ್ರೆ ಎರಡು ಹೈಡ್ರೋಜನ್ ಆಟಮ್ಗಳು ಸೇರ್ಕೊಂಡು ಒಂದು ಹೈಡ್ರೋಜನ್ ಮಾಲಿಕ್ಯೂಲ್ ಆಗಿದೆ. ಅದೇ ತರ O2 ಅಂತ ಬರಿತೀವಿ, ಎರಡು ಆಕ್ಸಿಜನ್ ಸೇರ್ಕೊಂಡು ಒಂದು ಆಕ್ಸಿಜನ್ ಮಾಲಿಕ್ಯೂಲ್ ಆಗಿದೆ. ಅಥವಾ ಕಾರ್ಬನ್ ಮಾನಾಕ್ಸೈಡ್, ಒಂದು ಕಾರ್ಬನ್ ಒಂದು ಆಕ್ಸಿಜನ್ ಸೇರ್ಕೊಂಡು ಕಾರ್ಬನ್ ಮಾನಾಕ್ಸೈಡ್ ಒಂದು ಮಾಲಿಕ್ಯೂಲ್ ಆಗಿದೆ. ಇವನ್ನೆಲ್ಲ ನಾವು ಡೈ ಅಟಾಮಿಕ್ ಅಂತ ಕರಿತೀವಿ. ಗೊತ್ತಾಗ್ತಾ ಇದೆಯಾ? ಇವಾಗ ಮೋಸ್ಟ್ಲಿ ನಿಮ್ಗೊಂದು ಐಡಿಯಾ ಬಂತು ಅನ್ಸುತ್ತೆ. ಹಾಗಾದ್ರೆ ವಾಟರ್ ವೇಪರ್ ಅನ್ನ ಏನಂತ ಕರಿತೀರಾ ನೀವು? ಮಾನೋ ಅಂತೀರಾ, ಡೈ ಅಂತೀರಾ, ಟ್ರೈ ಅಂತೀರಾ? ಎಸ್, ಯು ಆರ್ ಕರೆಕ್ಟ್. ವಾಟರ್ ವೇಪರ್ ಇಸ್ ಅ ಟ್ರೈ ಅಟಾಮಿಕ್. ಕಾರ್ಬನ್ ಡೈಆಕ್ಸೈಡ್ ಅನ್ನು ಏನಂತ ಕರಿತೀರಾ? ಸರ್, ಅದು ಕೂಡ ಟ್ರೈ ಅಟಾಮಿಕ್. ಯಾಕೆ? ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ನೋಡಿ CO2 ಅಂದ್ರೆ ಒಂದು ಕಾರ್ಬನ್ ಎರಡು ಆಕ್ಸಿಜನ್, 2 ಪ್ಲಸ್ 1 ಅಲ್ಲಿಗೆ 3 ಆಯ್ತು. ಅಥವಾ ವಾಟರ್ ಅನ್ನ ತಗೊಂಡ್ರೆ ಸ್ಟೀಮ್ H2O, ಅದರಲ್ಲೂ ಅಷ್ಟೇ ಎರಡು ಹೈಡ್ರೋಜನ್ ಒಂದು ಆಕ್ಸಿಜನ್ ಸೇರ್ಕೊಂಡು 3 ಆಯ್ತು. ಸೊ ಇವನ್ನೆಲ್ಲ ನಾವು ಟ್ರೈ ಅಟಾಮಿಕ್ ಅಂತ ಕರಿತೀವಿ. ಸೊ ಮಾನೋ ಅಟಾಮಿಕ್ ಮೀನ್ಸ್ atom is only molecule consists only one atom. Next, diatomic means molecule consists of two atoms, either same type of atoms or different types of atoms. Like ನೋಡಿ, H2 ನಲ್ಲಿ ಎರಡು ಹೈಡ್ರೋಜನ್ಗಳಿವೆ, ಎರಡು ಒಂದೇ ತರ. ಅದೇ ಕಾರ್ಬನ್ ಮಾನಾಕ್ಸೈಡ್ ಅಲ್ಲಿ ಒಂದು ಕಾರ್ಬನ್ ಇದೆ, ಒಂದು ಆಕ್ಸಿಜನ್ ಇದೆ. ಟ್ರೈ ಅಟಾಮಿಕ್ ಅಂತಂದ್ರೆ ಮೂರು ಆಟಮ್ಗಳು ಸೇರಿ ಒಂದು ಮಾಲಿಕ್ಯೂಲ್ ಆಗಿದೆ. ಒಂದು ಕಾರ್ಬನ್ ಇದೆ, ಎರಡು ಆಕ್ಸಿಜನ್ ಇದೆ. ಕೆನ್ ಯು ಟೆಲ್ ಮಿ ವಾಟ್ ಈಸ್ O3? O3 ನಾವು ಮಾನೋ ಅಂತ ಕರಿಬಹುದು. O3 ಅಂದ್ರೆ ಏನು ಹೇಳಿ ನೋಡೋಣ? ಓಝೋನ್. ಓಝೋನ್ ಅನ್ನು ನಾವು ಟ್ರೈ ಅಟಾಮಿಕ್ ಅಂತೀವ, ಡೈ ಅಟಾಮಿಕ್ ಅಂತೀವ, ಮಾನೋ ಅಟಾಮಿಕ್ ಅಂತೀವ? ಯು ಆರ್ ಕರೆಕ್ಟ್, ಇಟ್ ಈಸ್ ಟ್ರೈ ಅಟಾಮಿಕ್. ಯಾಕಂದ್ರೆ ಮೂರು ಆಕ್ಸಿಜನ್ ಆಟಮ್ಗಳು ಸೇರ್ಕೊಂಡಿದ್ದಾವೆ. ಸೊ ಎಷ್ಟು ಆಟಮ್ಗಳಿದಾವೆ ಅನ್ನೋದನ್ನು ನೋಡಿ ನಾವು ಅದನ್ನ ಮಾನೋ, ಡೈ ಅಥವಾ ಟ್ರೈ ಅಥವಾ ಪಾಲಿ ಅಂತ ಕರಿತೀವಿ. ಸೊ ಎರಡಕ್ಕಿಂತ H2SO4 ಫಾರ್ ಎಕ್ಸಾಂಪಲ್, ಸಲ್ಫ್ಯೂರಿಕ್ ಆಸಿಡ್ ಫ್ಯೂಮ್ಸ್, ಅದನ್ನ ನಾವು ಟ್ರೈ ಪಾಲಿ ಅಟಮಿಕ್ ಅಂತಂದೇ ಕರಿಬೇಕು. NH3 ಅದನ್ನು ಕೂಡ ನಾವು ಪಾಲಿ ಅಟಮಿಕ್ ಅಂತಂದೇ ಕರಿಬೇಕು. ಆಯ್ತಾ? ಹೀಗೆ ಆಟಮ್ಸ್ ಎಷ್ಟಿದೆ ನೋಡಿಕೊಂಡು ನಾವು ಅದನ್ನ ಡಿಸೈಡ್ ಮಾಡ್ತೀವಿ. ಈಗ ಬರೋಣ, ವಾಪಸ್ ಇಲ್ಲಿಗೆ ಬರೋಣ. ಈ ಗಾಮಾ ಅನ್ನೋದು ಇಟ್ ವೇರೀಸ್ ಫ್ರಮ್ ಮಾಲಿಕ್ಯೂಲ್ ಟು ಮಾಲಿಕ್ಯೂಲ್ ಅಂತ ಹೇಳಿದೆ. ಮಾನೋ ಅಟಾಮಿಕ್ಗೆ 1.66 ಇರುತ್ತೆ, ಡೈ ಅಟಾಮಿಕ್ಗೆ, ಟ್ರೈ ಅಟಾಮಿಕ್ಗೆ, ಪಾಲಿ ಅಟಾಮಿಕ್ಗೆ ಬೇರೆ ಬೇರೆ ತರ ಇರುತ್ತೆ. ಯಾಕೆ ಈ ತರ ಬೇರೆ ಬೇರೆ ಆಗುತ್ತೆ ನೋಡೋಣ. ಅದನ್ನ ಕೈನೆಟಿಕ್ ಥಿಯರಿ ಯಾಕೆ ಎಕ್ಸ್ಪ್ಲೈನ್ ಮಾಡಲಿಲ್ಲ? ಈಕ್ವಿಪಾರ್ಟಿಷನ್ ಥಿಯರಮ್ ಏನು ಹೇಳುತ್ತೆ, ಹೆಂಗೆ ಇದನ್ನ ಓವರ್ಕಮ್ ಮಾಡುತ್ತೆ ನೋಡೋಣ. ಸೊ ಇವಾಗ ಬರ್ತಾ ಇದೆ ಹೆಡ್ಡಿಂಗು ಈಕ್ವಿಪಾರ್ಟಿಷನ್ ಥಿಯರಮ್. ಈ ಈಕ್ವಿಪಾರ್ಟಿಷನ್ ಥಿಯರಮ್ ಏನು ಹೇಳುತ್ತಪ್ಪ ಅಂತಂದ್ರೆ ನೋಡಿ, ಈ ಏನು ಡಿಸ್ಕಷನ್ ಮಾಡಿದೀವಲ್ಲ, ಇಲ್ಲಿ ಮೇಯ್ನ್ ಆಗಿ ಈ ಡಿರೈವೇಶನ್ ಮಾಡಬೇಕಾದ್ರೆ ಅಥವಾ ಈ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಒಂದು ಅಂಶನ ನಾವು ನೆಗ್ಲೆಕ್ಟ್ ಮಾಡಿದ್ವಿ. ಏನಪ್ಪಾ ಅಂತಂದ್ರೆ ಈ ಮಾಲಿಕ್ಯೂಲ್ಗಳು ಬರೀ ಮೂವ್ ಆಗ್ತಾ ಇರ್ತವೆ, ಲೀನಿಯರ್ ಆಗಿ ಮೂವ್ ಆಗ್ತವೆ. ಲೀನಿಯರ್ ಅಂದ್ರೆ ಸ್ಟ್ರೈಟ್ ಲೈನ್ ಅಲ್ಲಿ ಅಷ್ಟೇ ಮೂವ್ ಆಗ್ತವೆ. ಸ್ಟ್ರೈಟ್ ಲೈನ್ ಅಲ್ಲಿ ಮೂವ್ ಆಗಬೇಕಾದ್ರೆ ಅವುಗಳಿಗೆ ಎನರ್ಜಿ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಅದು ಕರೆಕ್ಟೇನೆ. ಇವಾಗ ಒಂದು ಆಟಮ್ ಇದೆ, ಒಂದು ಮಾಲಿಕ್ಯೂಲ್ ಅಲ್ಲಿ ಒಂದೇ ಆಟಮ್ ಇದೆ, ಅದು ಹಿಂಗೆ ಹೋಗುತ್ತೆ ಅಥವಾ ಹಿಂಗೆ ಹೋಗುತ್ತೆ ಅಥವಾ ಹಿಂಗೆ ಹೋಗುತ್ತೆ. ಅದ್ಮೇಲೆ ಪ್ರತಿ ಒಂದು ಕಡೆ ಹೋಗ್ಬೇಕಾದ್ರೂ ಅದಕ್ಕೆ ಎನರ್ಜಿ ಇರುತ್ತೆ. ಟೋಟಲ್ ಎನರ್ಜಿ ಬಂದ್ಬಿಟ್ಟು ಕೈನೆಟಿಕ್ ಎನರ್ಜಿ ಆಗಿರುತ್ತೆ ಅಂತ ಹೇಳಿ ನಾವು ಈ ಈಕ್ವೇಶನ್ ಅನ್ನ ಡಿರೈವ್ ಮಾಡಿದ್ವಿ. ಈಗ ಒಂದು ಮಾಲಿಕ್ಯೂಲು ಈಗ ನಾನು ಹೇಳಿದಂಗೆ 1, 2, 3 ಕಡೆ ಮೂವ್ ಆಗುತ್ತೆ. 3 ಕಡೆ ಮೂವ್ ಆಗೋದ್ರಿಂದ ಅದರ ಟೋಟಲ್ ಎನರ್ಜಿ 3 times half kT ಅನ್ನಂಗೆ ಆಯ್ತಲ್ವಾ? ಅಲ್ಲಿಗೆ ಒಂದೊಂದು ಕಡೆಗೂ ಎಷ್ಟೆಷ್ಟು ಎನರ್ಜಿ ಇದ್ದಂಗಾಯ್ತು, ಒಂದೊಂದು ಕಡೆಗೂ ಹಾಫ್ ಕೆ ಟಿ ಇದ್ದಂಗಾಯ್ತು. ಅಂದರೆ ಪ್ರತಿ ಡೈರೆಕ್ಷನ್ನಲ್ಲೂ ಕೂಡ ಅದರ ಎನರ್ಜಿ ಹಾಫ್ KT ಇದೆ ಅಂತ ಅರ್ಥ. ಇದನ್ನೇ ಬೇಸ್ ಆಗಿಟ್ಕೊಂಡು ಈಕ್ವಿಪಾರ್ಟಿಷನ್ ಥಿಯರಮ್ ಅನ್ನು ಮಾಡಿದ್ದಾರೆ. ಈಕ್ವಿಪಾರ್ಟಿಷನ್ ಥಿಯರಮ್ ಏನು ಹೇಳುತ್ತಪ್ಪ ಅಂತಂದರೆ, ಯಾವುದೇ ಒಂದು ಮಾಲಿಕ್ಯೂಲು ಅದಕ್ಕೆ ಫ್ರೀಡಮ್ ಇದೆ, ಹೆಂಗೆ ಬೇಕಾದರೂ ಮೂವ್ ಆಗಲಿಕ್ಕೆ ಫ್ರೀಡಮ್ ಇದೆ. ಯಾವುದೇ ಒಂದು ಮಾಲಿಕ್ಯೂಲ್ಗೆ ಹೆಂಗೆ ಬೇಕಾದರೂ ಅದು ಮನಸ್ಸಿಗೆ ಬಂದಂಗೆ ಅದು ಮೂವ್ ಆಗಲಿಕ್ಕೆ ಫ್ರೀಡಮ್ ಇದೆ.
ಅದಕ್ಕೆ ಎಷ್ಟು ಥರದ ಫ್ರೀಡಮ್ ಇದೆಯೋ ಅದನ್ನು ನಾವು ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಕರಿತೀವಿ. ಈಗ ಒಂದು ಮಾಲಿಕ್ಯೂಲ್ಗೆ ಬರೀ ಒಂದೇ ಡೈರೆಕ್ಷನಲ್ಲಿ ಎಕ್ಸ್ ಆಕ್ಸಿಸ್ ಅಲ್ಲೇ ಹೋಗ್ಲಿಕ್ಕಷ್ಟೇ ಸಾಧ್ಯ ಆದರೆ ಅದರ ಡಿಗ್ರಿ ಆಫ್ ಫ್ರೀಡಮ್ ನಾವು 1 ಅಂತ ಕರಿತೀವಿ. ಅಥವಾ ಒಂದು ಮಾಲಿಕ್ಯೂಲ್ಗೆ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ಕಡೆ ಎರಡೂ ಕಡೆಗೂ ಹೋಗ್ಲಿಕ್ಕೆ ಸಾಧ್ಯ ಆದರೆ ಅದನ್ನು ನಾವು 2 ಅಂತ ಕರಿತೀವಿ, ಅಂದರೆ 2 ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಕರಿತೀವಿ. ಒಂದು ಮಾಲಿಕ್ಯೂಲ್ಗೆ 3 ಕಡೆಗೂ ಹೋಗ್ಲಿಕ್ಕೆ ಸಾಧ್ಯ ಆದರೆ ಅದನ್ನ 3 ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಕರಿತೀವಿ. ಗೊತ್ತಾಗ್ತಾ ಇಲ್ವಾ? ಒಂದು ಸಿಂಪಲ್ ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಇವಾಗ ನಾನೇ ಮಾಲಿಕ್ಯೂಲ್ ಅಂದ್ಕೊಳ್ಳಿ, ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನಾನು ಹಿಂಗೆ ಸ್ಟ್ರೈಟ್ ಆಗು ಹೋಗ್ಬೋದು ಅಥವಾ ಹಿಂಗೂ ಹೋಗ್ಬೋದು. ಅಂದರೆ ಐ ಕ್ಯಾನ್ ಮೂವ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಆಸ್ ವೆಲ್ ಆಸ್ ಅಲಾಂಗ್ ವೈ ಆಕ್ಸಿಸ್. ಸೊ ಹೌ ಮೆನಿ ಡಿಗ್ರೀಸ್ ಆಫ್ ಫ್ರೀಡಮ್ ಐ ಹ್ಯಾವ್? ಅಂದರೆ ಎಷ್ಟು ದಿಕ್ಕಿನಲ್ಲಿ ನಾನು ಮೂವ್ ಆಗಲಿಕ್ಕೆ ಸಾಧ್ಯತೆ ಇದೆ? 2 ದಿಕ್ಕಿನಲ್ಲಿ ಮೂವ್ ಆಗಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನನ್ನ ಡಿಗ್ರಿ ಆಫ್ ಫ್ರೀಡಮ್ 2. ಅಥವಾ ಈ ಬೋರ್ಡ್ ಮೇಲೆ ಒಂದು ಇರುವೆ ಬಿಡ್ತೀನಿ ಅಂದ್ಕೊಳ್ಳಿ, ಆ ಇರುವೆ ಹೀಗೆ ಹರ್ಕೊಂಡು ಹೋಗ್ಬೋದು ಅಥವಾ ಹೀಗೆ ಹರ್ಕೊಂಡು ಹೋಗ್ಬೋದು ಅಥವಾ ಹೀಗೂ ಹೋಗ್ಬೋದು. ಅಂದರೆ ಇಟ್ ಕ್ಯಾನ್ ಮೂವ್ ಓನ್ಲಿ ಆನ್ ದ ಪ್ಲೇನ್, ದೇರ್ಫೋರ್ ಇಟ್ ಆಲ್ಸೋ ಹ್ಯಾಸ್ ಗಾಟ್ 3 ಡಿಗ್ರೀಸ್ ಆಫ್ ಫ್ರೀಡಮ್. ಅರ್ಥ ಆಯ್ತಾ? ಈಗ ಸಮುದ್ರದಲ್ಲಿ ಶಿಪ್ ಹೋಗ್ತಾ ಇದೆ ಅಂದ್ಕೊಳ್ಳಿ, ಶಿಪ್ ಎಷ್ಟು ಡೈರೆಕ್ಷನಲ್ಲಿ ಹೋಗ್ಬೋದು? ಹೆಂಗೆ ಬೇಕಾದರೂ ನೀವು ಲೆಕ್ಕ ಹಾಕಿ, ಕೊನೆಗೆ ಸಿಗೋದು ನಿಮ್ಗೆ 2. ಸೊ ಇಟ್ ಹ್ಯಾಸ್ ಗಾಟ್ 3 ಡಿಗ್ರೀಸ್ ಆಫ್ ಫ್ರೀಡಮ್. ಅದೇ ಏರೋಪ್ಲೇನ್ ಅನ್ನು ತಗೊಳ್ಳೋಣ, ರನ್ವೇನಲ್ಲಿ ಹೋಗ್ತದೆ, ಮತ್ತೆ ಹಿಂಗೆ ತಿರುಗುತ್ತೆ, ಆಮೇಲೆ ಮೇಲಕ್ಕೆ ಟೇಕ್ ಆಫ್ ಆಗುತ್ತೆ. ಸೊ ಇಟ್ ಹ್ಯಾಸ್ ಗಾಟ್ 3 ಡಿಗ್ರೀಸ್ ಆಫ್ ಫ್ರೀಡಮ್. ಮರದ ಮೇಲೆ ಒಂದು ಪಕ್ಷಿ ಕೂತ್ಕೊಂಡಿದೆ, ಪಕ್ಷಿ ಮರದ ಮೇಲೆ ಹೀಗೆ 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 ಓಡಾಡಿ ಪುರ್ರ್ ಅಂತ ಹಾರ್ಕೊಂಡು ಹೊರಟು ಹೋಗ್ಬಿಡುತ್ತೆ. ಆದರೆ ಅದಕ್ಕೆ 3 ಡಿಗ್ರೀಸ್ ಅಂದರೆ ಎಲಾಂಗ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ಇಟ್ ಹ್ಯಾಸ್ ಗಾಟ್ 3 ಡಿಗ್ರೀಸ್ ಆಫ್ ಫ್ರೀಡಮ್. ಐ ಹೋಪ್ ಯು ಗಾಟ್ ಇಟ್ ನೌ. ಸೊ ಡಿಗ್ರಿ ಆಫ್ ಫ್ರೀಡಮ್ ಅಂದರೆ ಏನು? ನಿಮಗೆ ಎಷ್ಟು ದಿಕ್ಕಿನಲ್ಲಿ ಮೂವ್ ಆಗುವಂತಹ ಸ್ವಾತಂತ್ರ್ಯ ಇದೆ ಅನ್ನೋದೇ ಡಿಗ್ರಿ ಆಫ್ ಫ್ರೀಡಮ್. ಈ ಡಿಗ್ರಿ ಆಫ್ ಫ್ರೀಡಮ್ ಅನ್ನೋದು ಮಾಲಿಕ್ಯೂಲ್ ಟು ಮಾಲಿಕ್ಯೂಲ್ ಚೇಂಜ್ ಆಗ್ತಾ ಹೋಗುತ್ತೆ. ಮಾನೋ ಅಟಾಮಿಕ್ಗೆ ಒಂಥರ, ಡೈ ಅಟಾಮಿಕ್ಗೆ ಒಂಥರ, ಟ್ರೈ ಅಟಾಮಿಕ್ಗೆ ಒಂಥರ ಇರುತ್ತೆ. ಸೊ ಯಾವ್ಯಾವುದಕ್ಕೆ ಎಷ್ಟೆಷ್ಟಿದೆ ಅಂತ ಒಂದೊಂದಾಗಿ ಹಂತವಾಗಿ ಹೇಳ್ತಾ ಹೋಗ್ತೀನಿ. ಈಗ ಈಕ್ವಿ ಪಾರ್ಟಿಷನ್ ಥಿಯರಮ್ಗೆ ಬರೋಣ. ಈಕ್ವಿ ಪಾರ್ಟಿಷನ್ ಥಿಯರಮ್ ಅಲ್ಲಿ ಮೇನ್ ಪಾರ್ಟ್ ಬಂದೇನೆ ಡಿಗ್ರಿ ಆಫ್ ಫ್ರೀಡಮ್. ವಾಟ್ ಈಸ್ ಅ ಡಿಗ್ರಿ ಆಫ್ ಫ್ರೀಡಮ್ ಅಂತಂದ್ರೆ ನಿಮ್ಮ ಆನ್ಸರ್ ಏನಿರಬೇಕು? ಇಟ್ ಈಸ್ ದ ಇಂಡಿಪೆಂಡೆಂಟ್ ನಂಬರ್ ಆಫ್ ಇಂಡಿಪೆಂಡೆಂಟ್ ವೇಸ್. ಫ್ರೀಡಮ್ ಅಂದ್ರೆ ಅದೇ ತಾನೇ, ಇಂಡಿಪೆಂಡೆನ್ಸ್ ಅಂತ ತಾನೇ. ನಂಬರ್ ಆಫ್ ಇಂಡಿಪೆಂಡೆಂಟ್ ವೇಸ್ along which the molecule can move. The molecule can move or molecule can rotate or molecule can vibrate. ಒಟ್ಟಾರೆ ಮಾಲಿಕ್ಯೂಲಿನಲ್ಲಿ ಒಂದು ಚಲನೆ ಇರಬೇಕು. ಅದು ಮೂವ್ ಆಗೋದೇ ಆಗ್ಬೇಕಂತೇನಿಲ್ಲ, ತಿರುಗಿದ್ರೂ ಅದನ್ನು ಚಲನೆ ಅಂತೀವಿ. ಈ ಥರ ವೈಬ್ರೇಟ್ ಆದರೂ ಕೂಡ ಅದನ್ನು ಮೂವ್ಮೆಂಟ್ ಅಂತಂದೇ ಕರಿತೀವಿ. ಆಯ್ತಾ? ಸೊ ಡಿಗ್ರಿ ಆಫ್ ಫ್ರೀಡಮ್ ಅನ್ನೋದು ಗೊತ್ತಾಯಿತು. ಈಗ ಮುಂದಕ್ಕೆ ಹೋಗೋಣ. ಈ ಈಕ್ವಿ ಪಾರ್ಟಿಷನ್ ಥಿಯರಮ್ ಏನು ಹೇಳುತ್ತೆ ಅಂತಂದರೆ, ಟೋಟಲ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ ಈಸ್ ಈಕ್ವಲಿ ಡಿವೈಡೆಡ್ ಅಮಾಂಗ್ ದ ಡಿಗ್ರೀಸ್ ಆಫ್ ಫ್ರೀಡಮ್. ಅಷ್ಟೇನೆ, ಈಕ್ವಲಿ ಡಿವೈಡೆಡ್ ಅನ್ನೇ ಈಕ್ವಿ ಪಾರ್ಟಿಷನ್ ಅಂತ ಕರೆಯೋದು. ಅಂದರೆ ಡಿವಿಷನ್ ಅನ್ನ ಪಾರ್ಟಿಷನ್ ಅಂತ ಕರೆಯೋದು, ಭಾಗ ಆಗೋದು ಅಂತ. ಒಟ್ಟಾರೆ ಎನರ್ಜಿ ಎಷ್ಟಿರುತ್ತೆ ಮಾಲಿಕ್ಯೂಲ್ಗೆ, ಅದು ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಮ್ ಇದಾವೋ ಅವುಗಳಲ್ಲಿ ಈಕ್ವಲ್ ಆಗಿ ಭಾಗ ಆಗುತ್ತೆ. ಈಗ 10 ಜೌಲ್ ಇತ್ತು ಅಂದರೆ 10 ಜೌಲ್ ಅನ್ನೋದು ಟೋಟಲ್ ಎನರ್ಜಿ ಆದರೆ ಆ ಡಿಗ್ರಿ ಆಫ್ ಫ್ರೀಡಮ್ ಈಗ 2 ಡಿಗ್ರಿ ಆಫ್ ಫ್ರೀಡಮ್ ಇದ್ರೆ ಈ ಕಡೆಗೆ 5 ಜೌಲು, ಈ ಕಡೆಗೆ 5 ಜೌಲ್, ಆ ಥರ ಡಿವೈಡ್ ಆಗುತ್ತೆ ಅಂತ ಅರ್ಥ. ಸೊ ಟೋಟಲ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ ಈಸ್ ಈಕ್ವಲಿ ಡಿವೈಡೆಡ್ ಅಮಾಂಗ್ ದ ಡಿಗ್ರೀಸ್ ಆಫ್ ಫ್ರೀಡಮ್. ಅಷ್ಟೇ ಹೇಳಿ ನಿಲ್ಲೋದಿಲ್ಲ. ಅಲಾಂಗ್ ಈಚ್ ಡಿಗ್ರಿ ಆಫ್ ಫ್ರೀಡಮ್ ದೇರ್ ವಿಲ್ ಬಿ ಎನರ್ಜಿ ಆಫ್ ಹಾಫ್ kT ಅಥವಾ kb ಸಫಿಕ್ಸ್ ಟಿ. ನಾನು kT ಅಂತಂದೇ ಹೇಳ್ತೀನಿ, ಬಟ್ ಪ್ಲೀಸ್ ರಿಮೆಂಬರ್ ಇಟ್ ಈಸ್ kb ಇಂಟು ಟಿ. ಆಯ್ತಾ? ಅಂದರೆ ಪ್ರತಿ ಡಿಗ್ರಿ ಆಫ್ ಫ್ರೀಡಮ್ ಅಲ್ಲೂ, ಅದು ಎಕ್ಸ್ ಆಕ್ಸಿಸ್ ಇರ್ಬೋದು, ವೈ ಇರ್ಬೋದು, ಝೆಡ್ ಇರ್ಬೋದು, ಯಾವ ಕಡೆಗಾದರೂ ಕೂಡ ಟೋಟಲಿ ಹಾಫ್ kTನೇ ಇರುತ್ತೆ. ಈ ಕಡೆ ಹಾಫ್ kT ಆದರೆ ಈ ಕಡೆಗೂ ಹಾಫ್ kTನೇ, ಹಂಗೆ ಈ ಕಡೆಗೂ ಹಾಫ್ kTನೇ. ಒಟ್ಟಾರೆ ಪ್ರತಿಯೊಂದು ಡಿಗ್ರಿ ಆಫ್ ಫ್ರೀಡಮ್ ಅಲ್ಲೂ ಕೂಡ ಹಾಫ್ kT ಎನರ್ಜಿ ಇರುತ್ತೆ. ಮತ್ತೆ ಇಲ್ಲಿಗೆ ಬರೋಣ. ಒಂದು ಲೀನಿಯರ್ ಮಾಲಿಕ್ಯೂಲ್ ಅಟಾಮ್ ವಾಸ್ ಎ ಮಾನೋ ಆಟಮ್, ಅಲಾಂಗ್ ಎಕ್ಸ್ ಆಕ್ಸಿಸ್ ಮೂವ್ ಆಗುತ್ತೆ, ಅಲಾಂಗ್ ವೈ ಆಕ್ಸಿಸ್ ಮೂವ್ ಆಗುತ್ತೆ, ಅಲಾಂಗ್ ಝೆಡ್ ಆಕ್ಸಿಸ್ ಮೂವ್ ಆಗುತ್ತೆ ಅಂತ ಇಟ್ಕೊಂಡ್ರೆ ಈ ಕಡೆ ಹಾಫ್ kT, ಈ ಕಡೆ ಹಾಫ್ kT, ಈ ಕಡೆ ಹಾಫ್ kT, ಟೋಟಲಿ ಎಷ್ಟು ಹಾಫ್ kTಗಳಾದವು? 3 ಟೈಮ್ಸ್ ಹಾಫ್ kT ಆಯಿತು. ಅದಕ್ಕೆ ಅದನ್ನು 3/2 kT ಅಂತ ಬರೆಯೋದು. ಗೊತ್ತಾಯ್ತಾ ಈಕ್ವಿ ಪಾರ್ಟಿಷನ್ ಥಿಯರಮ್ನ ಕಾನ್ಸೆಪ್ಟು? ಈಕ್ವಿ ಪಾರ್ಟಿಷನ್ ಥಿಯರಮ್ ಸೇಸ್ ದ ಟೋಟಲ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ ಈಸ್ ಡಿವೈಡೆಡ್ ಈಕ್ವಲಿ ಅಮಾಂಗ್ ದ ಡಿಗ್ರೀಸ್ ಆಫ್ ಫ್ರೀಡಮ್. ಅಷ್ಟೇನೆ, ಅಲ್ಲಿ ಮುಗಿದೋಯ್ತು. ಇದನ್ನೇ ನಾವು ಬೇಸ್ ಆಗಿಟ್ಕೊಂಡು we can calculate the specific heat for monoatomic
atomic gases like helium, diatomic gases like hydrogen, triatomic gases like carbon dioxide and polyatomic gases. ಗೊತ್ತಾಯ್ತಾ? ಈಗ ಒಂದೊಂದಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಂತ ಹೋಗೋಣ. ಸೊ ಫಸ್ಟ್ ಗೆ ಬರುತ್ತೆ ಕ್ಯಾಲ್ಕುಲೇಷನ್ ಆಫ್ ಸ್ಪೆಸಿಫಿಕ್ ಹೀಟ್ ಫಾರ್ ಮಾನೋ ಅಟಾಮಿಕ್ ಗ್ಯಾಸಸ್. ಫಸ್ಟ್ ಐ ವಿಲ್ ಟೇಕ್ ಮಾನೋ ಅಟಾಮಿಕ್ ಗ್ಯಾಸಸ್. ಈ ಮಾನೋ ಅಟಾಮಿಕ್ ಗ್ಯಾಸ್ ಅಂತ ಆಗಲೇ ಹೇಳಿದ್ದೀನಲ್ಲ, ಯಾವ್ದು ಬೇಕಾದ್ರೂ ತಗೊಳ್ಳಿ ನೀವು, ಹೀಲಿಯಂ ತಗೊಳ್ಳಿ, ನಿಯಾನ್ ತಗೊಳ್ಳಿ, ಯಾವ್ದು ಬೇಕಾದ್ರೂ ತಗೊಳ್ಳಿ. ಇಟ್ ವಿಲ್ ಹ್ಯಾವ್ ಓನ್ಲಿ ಎಕ್ಸ್ ಆಕ್ಸಿಸ್ ಮೋಷನ್, ವೈ ಆಕ್ಸಿಸ್ ಮೋಷನ್, ಝೆಡ್ ಆಕ್ಸಿಸ್ ಮೋಷನ್. ಸೊ ಹೌ ಮೆನಿ ಡಿಗ್ರೀಸ್ ಆಫ್ ಫ್ರೀಡಮ್ ಆರ್ ದೇರ್? ಎಸ್, ದೇರ್ ಆರ್ 3 degrees ಆಫ್ ಫ್ರೀಡಮ್. ಡಿಗ್ರಿ ಆಫ್ ಫ್ರೀಡಮ್ ಅನ್ನ ಎಫ್ ಅಂತ ಬರೀತೀನಿ. ಸೊ ಎಫ್ ಬಂದು ಫ್ರೀಡಮ್ ಅನ್ನೋದಕ್ಕೆ ಸ್ಟ್ಯಾಂಡ್ ಆಗಿರೋದು. ಸೊ ಮಾನೋ ಅಟಾಮಿಕ್ ಗ್ಯಾಸ್ ಪೊಸೆಸ್ 3 degrees ಆಫ್ ಫ್ರೀಡಮ್. ಆಲ್ ದ 3 ಆರ್ ಲೀನಿಯರ್ ಮೋಷನ್ಸ್ ಓನ್ಲಿ. ಲೀನಿಯರ್ ಗಾಟ್ ಇಟ್. ಹಾಗಾದ್ರೆ ಒಂದು ಮಾಲಿಕ್ಯೂಲಿನ ಎನರ್ಜಿ, ಅದನ್ನು ಯು ಅಂತ ಕರಿತೀನಿ. ಒಂದು ಮಾಲಿಕ್ಯೂಲ್ಗೆ ಎಷ್ಟು ಎನರ್ಜಿ ಇರಬೇಕು? ½ kT 3 ಸರ್ತಿ ಇರಬೇಕು. ಯಾಕೆ ಸರ್ 3 ಸರ್ತಿ ಇರಬೇಕು? ಹೇಳಿದಲ್ಲ, ಡಿಗ್ರಿ ಆಫ್ ಫ್ರೀಡಮ್ 1, 2, 3 3 ಟೈಮ್ಸ್ ಇರಬೇಕು. ಸೊ ಹಂಗಾಗಿ ಈ ಒಂದು ಮಾಲಿಕ್ಯೂಲಿನ ಎನರ್ಜಿ 3/2 kT. ನೋಡಿ, KBT ಸಾರಿ, ಆಯ್ತಾ? ಇದು ಒಂದು ಮಾಲಿಕ್ಯೂಲಿಗೆ ಆಯಿತು. ಈಗ ಒಂದು ಮೋಲ್ ಅಂತ ತಗೊಂಡಾಗ ಅಲ್ಲಿ ಎಷ್ಟೊಂದು ಮಾಲಿಕ್ಯೂಲ್ಸ್ ಇರ್ತವೆ. ಎಷ್ಟು ಮಾಲಿಕ್ಯೂಲ್ಸ್ ಇರ್ತವೆ? ಅವಗ್ಯಾಡ್ರೋ ನಂಬರ್ನಷ್ಟು ಮಾಲಿಕ್ಯೂಲ್ಸ್ ಇರ್ತವೆ. ಹಾಗಾಗಿ ಟೋಟಲ್ ಎನರ್ಜಿ ಆಫ್ ದ ಎಂಟೈರ್ ಗ್ಯಾಸ್ is 3/2 n times kb into t. This is Na, of course. ಇದು ಒಂದು ಮಾಲಿಕ್ಯೂಲ್. ಇದು ಒಂದು ಮಾಲಿಕ್ಯೂಲ್ ಒಂದು ಆಕ್ಸಿಸ್ಗೆ, ಎಕ್ಸ್ ಆಕ್ಸಿಸ್ಗೆ ಮಾತ್ರ, ವೈ ಆಕ್ಸಿಸ್ಗೆ ಮಾತ್ರ, ಝೆಡ್ ಆಕ್ಸಿಸ್ಗೆ ಮಾತ್ರ. ಸೊ ಮೂರನ್ನು ತಗೊಂಡಾಗ 3/2 ಆಯಿತು. ಆಮೇಲೆ ಎಲ್ಲ ಮಾಲಿಕ್ಯೂಲ್ಸ್ ಒಂದು ಕಂಟೈನಲ್ಲಿ ಇರ್ತಕ್ಕಂಥ ಸಂಪೂರ್ಣವಾದ ಮಾಲಿಕ್ಯೂಲ್ಸ್ ಅನ್ನು ತಗೊಂಡಾಗ ಈ ಆನ್ಸರ್ ಬಂತು. ಐ ಹೋಪ್ ಯು ಆರ್ ಫಾಲೋಯಿಂಗ್. ಈಗ ಇದನ್ನು ನಾನು ಡಿಫ್ರೆನ್ಶಿಯೇಟ್ ಮಾಡ್ತೀನಿ. ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನಾಗುತ್ತೆ? ಡಿ ಯು ಈಸ್ ಈಕ್ವಲ್ ಟು 3/2. ಓಕೆ, ನೋಡ್ರಪ್ಪ, ಇದು n ಇಂಟು ಕೆ. ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, n ಇಂಟು ಕೆ ಅನ್ನೋದು ಬೋಲ್ಟ್ಸ್ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಆಗುತ್ತೆ, ಅಂದರೆ ಆರ್ ಆಗುತ್ತೆ, ಇಂಟು ಡಿ ಟಿ. ಓಕೆ, ಅಲ್ಲಿಗೆ ಡಿ ಯು ಡಿವೈಡೆಡ್ ಬೈ ಡಿ ಟಿ ಈಸ್ ಈಕ್ವಲ್ ಟು 3/2 ಆರ್. ಡಿ ಯು ಬೈ ಡಿ ಟಿ is already known. It is nothing but CV, that is 3/2 R. So I calculated molar specific heat on the basis of degrees of freedom, on the basis of equipartition theorem. ಓಕೆನಾ? ಸರಿ, CV ಬಂತು. ಇಲ್ಲಿ ಬೇಕಾದ್ರೆ ಆರ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ಅದನ್ನೇ ನಾನು ಬಿಗಿನಿಂಗ್ ಅಲ್ಲಿ ಮಾಡಿದ್ದು. ಸಾಲ್ವ್ ಮಾಡಿ ನಿಮಗೆ 12.5 ಬರುತ್ತೆ. ಅಂದ್ರೆ ಏನಿಲ್ಲಿ 12.5 ಬರುತ್ತಲ್ಲ, ಇದು ಎಕ್ಸ್ಕ್ಲೂಸಿವ್ಲಿ ಫಾರ್ ಮಾನೋಅಟಾಮಿಕ್ ಗ್ಯಾಸಸ್. ಕೈನೆಟಿಕ್ ಥಿಯರಿ ಏನ್ ಹೇಳಿತ್ತು? ಇಟ್ ಈಸ್ ಕಾಮನ್ ಫಾರ್ ಆಲ್ ದ ಗ್ಯಾಸಸ್ ಅಂತ. ಆದ್ರೆ ಇಕ್ವಿಪಾರ್ಟಿಷನ್ ಥಿಯರಮ್ ಏನ್ ಹೇಳುತ್ತೆ? ನೋ, all the gases do not have this energy, only monoatomic gases have this energy, because for monoatomic gas there are only 3 degrees of freedom ಅಂತ. ಸರಿ, ಮುಂದಕ್ಕೆ ಹೋಗೋಣ. ಐ ವಾಂಟ್ ಗಾಮಾ ಆಲ್ಸೋ. ಗಾಮಾ ಬೇಕು ಅಂದ್ರೆ ಸಿ ಪಿ ಕಂಡುಹಿಡಿಬೇಕಲ್ವಾ? ಕರೆಕ್ಟ್ ಸರ್, ಸಿ ಪಿ ಕಂಡುಹಿಡ್ಕೋಬೇಕು. ಸಿ ಪಿ ಕಂಡುಹಿಡ್ಕೊಳ್ಲಿಕ್ಕೆ ನಾನು ಮೇಯರ್ಸ್ ಇಕ್ವೇಶನ್ ಅನ್ನ ತಗೋತೀನಿ. ಮೇಯರ್ಸ್ ಇಕ್ವೇಶನ್ ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. ಇಟ್ ಈಸ್ ಸಿ ಪಿ ಪ್ಲಸ್ ಆರ್ ಅಥವಾ ಸಿ ಪಿ ಮೈನಸ್ ಸಿ ವಿ ಇಸ್ ಈಕ್ವಲ್ ಟು ಆರ್. ಸರಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸಿ ಪಿ ಇಸ್ ಈಕ್ವಲ್ ಟು ಸಿ ವಿ ಆಲ್ರೆಡಿ ಬಂದಿದೆ, 3/2 ಆರ್ ಪ್ಲಸ್ ಆರ್, ದಟ್ ಈಸ್ ಸಿ ಪಿ ಇಸ್ ಈಕ್ವಲ್ ಟು 5/2 ಆರ್. ಎರಡು ಎಲ್ ಸಿ ಎಂ ತಗೊಂಡಾಗ 2 + 3 5 ಆಯಿತು. ಸೊ ಸಿ ಪಿ ಬಂತು, ಸಿ ವಿ ಬಂತು. ಇವೆರಡರ ರೇಷಿಯೋ ತಗೊಳ್ಳಿ, ಸಿ ಪಿ ಡಿವೈಡೆಡ್ ಬೈ ಸಿ ವಿ ಮಾಡಿ. ಅವಾಗ ಸಿ ಪಿ ಬಂದು 5 ಡಿವೈಡೆಡ್ ಬೈ 2 ಆರ್ ಡಿವೈಡೆಡ್ ಬೈ ಸಿ ವಿ ಬಂದು 3/2 ಆರ್. ಆರ್ ಆರ್ ಕ್ಯಾನ್ಸಲ್, 2 ಕ್ಯಾನ್ಸಲ್. I have 5 divided by 3. ಸಾಲ್ವ್ ಮಾಡಿ 5/3. ಎಸ್ ಸರ್, ಇಟ್ ಈಸ್ 1.66666 ಬರುತ್ತೆ. ಅಂದ್ರೆ ಸಿ ಪಿ ಬೈ ಸಿ ವಿ, ದಟ್ ಈಸ್ ಗಾಮಾ, ಈಸ್ 1.66 ಫಾರ್ monoatomic gas, and that is what I have here. That means equipartition theorem gives exact value of CV and gamma for monoatomic gas. If it can give exact value for monoatomic gas, it must give even for diatomic also, triatomic also. ಒಂದು ನೆನಪಿಟ್ಕೊಳ್ಳಿ, ಈ ಪ್ರೊಸೀಜರ್ ನಾವು ಅಪ್ಲೈ ಮಾಡಬೇಕು ಅಂದ್ರೆ ಐ ಮಸ್ಟ್ ನೋ ದಿ ಎಫ್ ವ್ಯಾಲ್ಯೂ. ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಮ್ ಇದೆ ಅನ್ನೋದು ನನಗೆ ಗೊತ್ತಿರಬೇಕು. ಅದು ಗೊತ್ತಾದ್ರೇನೆ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಈಗ ನೋಡಿ, ಡೈ ಅಟಾಮಿಕ್ ತಗೊಳ್ಳೋಣ. ಡೈ ಅಟಾಮಿಕ್ ಬಂದ್ರೆ ಡೈ ಅಟಾಮಿಕ್
ಡೈ ಅಟಾಮಿಕ್ ಅಂತ ತಗೊಂಡಾಗ ಯಾವ್ದಾದ್ರು ಒಂದು ಕಾರ್ಬನ್ ಮಾನಾಕ್ಸೈಡೇ ತಗೊಳ್ಳೋಣ, ಅದರಲ್ಲಿ 2 ಆಟಮ್ಗಳು ಇರ್ತವೆ, ಇದು ಕಾರ್ಬನ್ ಅಂದ್ಕೊಳ್ಳೋಣ, ಇದು ಆಕ್ಸಿಜನ್ ಅಂದ್ಕೊಳ್ಳೋಣ, ಇವೆರಡರ ಮಧ್ಯೆ ಒಂದು ಬಾಂಡಿಂಗ್ ಇರುತ್ತೆ, ಗೊತ್ತಾಯ್ತಾ? ನೋಡಿ, ಇದು ನೋಡ್ಲಿಕ್ಕೆ ಒಂಥರ ಡಂಬೆಲ್ ತರ ಕಾಣಿಸೋದಿಲ್ವಾ? ಒಂದು ಡಂಬೆಲ್ ತರ. ಈ ಡಂಬೆಲ್ ಎಕ್ಸ್ ಆಕ್ಸಿಸ್ ಅಲ್ಲಿ ಮೂವ್ ಆಗುತ್ತೆ, ವೈ ಆಕ್ಸಿಸ್ ಅಲ್ಲಿ ಮೂವ್ ಆಗುತ್ತೆ, ಝೆಡ್ ಆಕ್ಸಿಸ್ ಅಲ್ಲೂ ಮೂವ್ ಆಗುತ್ತೆ. ಅಲ್ಲಿ ಎಷ್ಟು ಮೂವ್ಮೆಂಟ್ಸ್ ಬಂತು? 3 ಮೂವ್ಮೆಂಟ್ಸ್ ಬಂತು, ಅಂದ್ರೆ 3 ಲೀನಿಯರ್ ಮೂವ್ಮೆಂಟ್ಸ್ ಬಂತು. ಅಷ್ಟೇ ಅಲ್ಲ, ಈ ಡಂಬೆಲ್ ಏನಾಗುತ್ತೆ, ಇರೋ ಜಾಗದಲ್ಲಿ ಹಿಂಗೆ ತಿರುಗುತ್ತೆ ಅಥವಾ ಹಿಂಗೆ ತಿರುಗುತ್ತೆ. ಸೊ ಇಟ್ ಕ್ಯಾನ್ ಐದರ್ ರೊಟೇಟ್ ಲೈಕ್ ದಿಸ್ ಆರ್ ಇಟ್ ಕ್ಯಾನ್ ರೊಟೇಟ್ ಲೈಕ್ ದಿಸ್. ಎಷ್ಟು ರೊಟೇಷನ್ಸ್ ಬರುತ್ತೆ? 2 ರೊಟೇಷನ್ಸ್ ಬರುತ್ತೆ. ಅಂದ್ರೆ ಎಷ್ಟು ತರದ ಮೂವ್ಮೆಂಟ್ಸ್ ಆಯಿತು? 2 ತರದ ಮೂವ್ಮೆಂಟ್ಸ್ ಆಯಿತು. ಅದರಲ್ಲಿ ಒಂದು ಲೀನಿಯರ್ ಮೂವ್ಮೆಂಟ್, ಇನ್ನೊಂದು ರೊಟೇಷನಲ್ ಮೂವ್ಮೆಂಟ್. ಗೊತ್ತಾಗ್ತಾ ಇದೆಯಾ? ಈ ಲೀನಿಯರ್ ಮೂವ್ಮೆಂಟ್ಸ್ 3, ರೊಟೇಷನಲ್ ಮೂವ್ಮೆಂಟ್ 2. ಈ ಮಾಲಿಕ್ಯೂಲ್ ಗಟ್ಟಿಯಾಗಿದೆ, ಅಂದ್ರೆ ಇದು ರಿಜಿಡ್ ಮಾಲಿಕ್ಯೂಲ್, ಹಾಗಾಗಿ ವೈಬ್ರೇಟ್ ಆಗೋದಿಲ್ಲ. ಇದೇ ನಾನ್ ರಿಜಿಡ್ ಆದಾದ್ರೆ, ಫ್ರೀ ಆಗಿದ್ರೆ, ಬೈಂಡ್ ಆಗಿಲ್ಲದೆ ಹೋದ್ರೆ, ಅಂದ್ರೆ ಅಂಟ್ಕೊಂಡಿಲ್ಲದೆ ಹೋದ್ರೆ ವೈಬ್ರೇಷನ್ಸ್ ಬಂದ್ಬಿಡುತ್ತೆ. ಅದನ್ನು ಆಮೇಲೆ ಹೇಳ್ತೀನಿ. ಈಗ ಸದ್ಯಕ್ಕೆ ಅದು ವೈಬ್ರೇಟ್ ಆಗ್ತಾ ಇಲ್ಲ, ಏನಿದ್ರು ಹಿಂಗೆ 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 ಮೂವ್ ಆಗುತ್ತೆ, ಅಥವಾ ಹೀಗೆ ತಿರುಗುತ್ತೆ, ಅಥವಾ ಹೀಗೆ ತಿರುಗುತ್ತೆ. ಅಂದ್ರೆ ಇಟ್ ಎಕ್ಸಿಕ್ಯೂಟ್ 3 ಲೀನಿಯರ್ ಮೋಷನ್ಸ್ ಅಂಡ್ 2 rotational motions. Totally, how many degrees of freedom I have? Yes, you are correct. I have 5 degrees of freedom. 5 degrees of freedom. So F ಗೊತ್ತಾಯ್ತಲ್ಲ, then you proceed. Then you can easily proceed following the same procedure. ನೋಡಿ, ಇವಾಗ ಏನು ಮಾಡ್ತೀನಿ ನಾನು? U ಬರೀತೀನಿ. U for single molecule, I will write 5 times half kT. Did you understand, my dear students? Yes sir, 5 times half kT. ಆಮೇಲೆ n number of molecules ಇದೆ ಅಂದ್ರೆ ಈ ಸ್ಟೆಪ್ಪಿಗೆ ಬರ್ತೀನಿ. Now I have 5/2 NKT, N suffix A, K suffix B. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀನಿ? U is equal to 5/2, ಇದಿಷ್ಟನ್ನು ಸೇರಿ R ಅಂತ ಬರಿತೀನಿ, ಇದು T ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ? ಡಿಫ್ರೆನ್ಶಿಯೇಟ್ ಮಾಡ್ತೀನಿ. du/dt is equal to 5/2 R. So this is the specific heat at constant volume, that is 5/2 R. CV ಬಂತು ನೋಡಿ. CV ಮುಂಚೆ 3/2 ಇತ್ತು, ಈಗ ಅದೇ CV 5/2 ಆಗ್ತಾ ಇದೆ, 5/2 ಆಗ್ತಾ ಇದೆ. ಫಾಲೋಯಿಂಗ್ ನೋ? ಓಕೆ ಸರ್, CV ಆಯ್ತು ಸರ್. CV ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡಿದೆ ನಾನು? ಮೇಯರ್ಸ್ ಈಕ್ವೇಶನ್ ಅನ್ನ ತಗೊಂಡಿದ್ದೆ. ಈಗಲೂ ಅಷ್ಟೇನೆ ಮೇಯರ್ಸ್ ಈಕ್ವೇಶನ್ ಅನ್ನ ತಗೋತೀನಿ. CP is equal to CV plus R. ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ. CP is equal to CV is 5/2 R plus R, that is CP is equal to 7/2 R. So please compare CP and this CP. That is for mono, this is for diatomic gas. Okay, I have CP, I have CV, substitute for gamma, that is CP divided by CV, that becomes 7/2 R divided by 5/2 R. R cancel, 2 cancel, gamma is equal to 7/5. ಅಲ್ಲಿಗೆ specific heat ratio is 7/5. ಇದನ್ನು ಬೇಕಾದ್ರೆ ನೀವು ಸಿಂಪ್ಲಿಫೈ ಮಾಡಿ, it comes out to be 1.4. and in fact this is experimentally verified value. ಎಕ್ಸ್ಪೆರಿಮೆಂಟ್ ಮಾಡಿದಾಗಲೂ ಕೂಡ 1.4 ಬಂದಿದೆ. ಅಂದ್ರೆ ಈಕ್ವಿಪಾರ್ಟಿಷನ್ ಥಿಯರಮ್ ಸಕ್ಸಸ್ಫುಲಿ ಎಕ್ಸ್ಪ್ಲೈನ್ಸ್ ವೇರಿಯೇಷನ್ ಆಫ್ ಗಾಮಾ ವ್ಯಾಲ್ಯೂ, ವೇರಿಯೇಷನ್ ಆಫ್ CV ವ್ಯಾಲ್ಯೂ ವಿತ್ ರೆಸ್ಪೆಕ್ಟ್ ಟು ಅಟಾಮಿಸಿಟಿ. ಮಾನೋ ಅಟಾಮಿಕ್ ಇದ್ರೆ ಎಷ್ಟು, ಡೈಅಟಾಮಿಕ್ ಇದ್ರೆ ಎಷ್ಟು ಅಂತ ಗೊತ್ತಾಯಿತು. ಆಮೇಲೆ ಇಲ್ಲಿ ಅದೇನೋ ಹೇಳಿದೆ ರಿಜಿಡ್ ಮಾಲಿಕ್ಯೂಲ್ ಅಂತ. ರಿಜಿಡ್ ಮಾಲಿಕ್ಯೂಲ್ ಆದರೆ CV ಇಷ್ಟು ಬರುತ್ತೆ, CP ಇಷ್ಟು ಬರುತ್ತೆ. ಒಂದು ವೇಳೆ ಅದೇನಾದರೂ ವೈಬ್ರೇಟ್ ಆಗ್ತಾ ಇದ್ರೆ ಇದು F ಬಂದು 6 ಆಗುತ್ತೆ, ಅವಾಗ CV ಬಂದು 7/2 R ಆಗುತ್ತೆ. ಬೇಕಾದ್ರೆ ನೀವು ಚೆಕ್ ಮಾಡಿ, ಇದು 6 ಆಗುತ್ತೆ, ವೈಬ್ರೇಷನ್ಸ್ ಇದ್ರೆ 6 ಆಗುತ್ತೆ. CV ಬಂದು 7/2 ಆಗುತ್ತೆ, CP ಬಂದು 9/2 R ಆಗುತ್ತೆ. ಇದು ಯಾವಾಗ? ಇದು ನಾನ್ ರಿಜಿಡ್ ಡಬಲ್ ಮಾಲಿಕ್ಯೂಲ್, ಡೈಅಟಾಮಿಕ್ ಮಾಲಿಕ್ಯೂಲ್. ನಾನೀಗ ಮಾಡಿರೋದು ರಿಜಿಡ್ ಡಯಾಟಮಿಕ್ ಮಾಲಿಕ್ಯೂಲ್, ಇಲ್ಲಿ ಬರೀತಾ ಇರೋದು ನಾನ್ ರಿಜಿಡ್. ಅವಾಗ ಸ್ವಲ್ಪ ವೈಬ್ರೇಷನ್ಸು ಇರ್ತವೆ. ವೈಬ್ರೇಷನ್ಸ್ ಇದ್ದಾಗ F ಬಂದು 6 ಆಗುತ್ತೆ ಅಂತ ಹೇಳಿ ಮಾಡಿದ್ದೀನಿ, ಆಯ್ತಾ? ಸೊ ಈಗ ಮಾನೋ ಆಯಿತು, ಡೈ ಆಯಿತು. ಈಗ ಟ್ರೈ ಅಟಾಮಿಕ್ ಕಡೆ ನೋಡೋಣ. ಟ್ರೈ ಅಟಾಮಿಕ್ ಮಾಡಿಬಿಟ್ರೆ ಈ ಪಾರ್ಟ್ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಐ ವಿಲ್ ಕಂಟಿನ್ಯೂ ದ ಟ್ರೈ ಅಟಾಮಿಕ್ ಮಾಲಿಕ್ಯೂಲ್ ಓವರ್ ದೇರ್. ನೌ ವಿ ವಿಲ್ ಕ್ಯಾಲ್ಕುಲೇಟ್ CV ಅಂಡ್ ಗಾಮಾ ವ್ಯಾಲ್ಯೂ ಫಾರ್ ಟ್ರೈ ಅಟಾಮಿಕ್ ಮಾಲಿಕ್ಯೂಲ್ಸ್. ಟ್ರೈ ಅಂತಂದ್ರೆ 3 ಆಟಮ್ಸ್ಗಳು ಇರ್ತಕ್ಕಂಥ ಒಂದು
ಮಾಲಿಕ್ಯೂಲ್. ಈ ಟ್ರೈ ಅಟಾಮಿಕ್ ಮಾಲಿಕ್ಯೂಲ್ ಬಂದು ಲೀನಿಯರ್ ಮೋಷನ್ 1 2 3 ಅಂದರೆ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್. ಅದ್ರ ಜೊತೆಗೆ ರೊಟೇಷನ್, 2 ರೊಟೇಷನ್, ಹಿಂಗೊಂದು ಮತ್ತೆ ಹಿಂಗೊಂದು, ಎಕ್ಸಾಕ್ಟ್ಲಿ ಲೈಕ್ ಡೈಅಟಾಮಿಕ್ ಮಾಲಿಕ್ಯೂಲ್. ಅವುಗಳ ಜೊತೆಗೆ ಒಂದು ವೈಬ್ರೇಷನ್ ಇದ್ದೇ ಇರುತ್ತೆ. ಅಲ್ಲಿಗೆ ಎಷ್ಟು ಡಿಗ್ರಿ ಆಫ್ ಫ್ರೀಡಮ್ ಆಯಿತು? ಎಫ್ ಬಂದ್ಬಿಟ್ಟು 3 ಲೀನಿಯರ್ ಮೋಷನ್ಗಳು, 2 ರೊಟೇಷನಲ್ ಮೋಷನ್ಸ್, 1 ವೈಬ್ರೇಷನಲ್ ಮೋಷನ್, ಟೋಟಲಿ 6 ಆಯಿತು. ಸೊ ಟ್ರೈ ಅಟಾಮಿಕ್ ಮಾಲಿಕ್ಯೂಲ್ ಹ್ಯಾಸ್ ಗಾಟ್ 6 degrees of freedom. Now we will calculate CV. Okay, so now energy of each molecule is 6 times half kT. Total energy of the molecule is 6/2 Na into Kb into T. ನಾನು ಕೆಲವೊಮ್ಮೆ ಬಿ ಬರೀತೀನಿ, ಕೆಲವೊಮ್ಮೆ ಬರೆಯೋದಿಲ್ಲ, ಬಟ್ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಟ್ ಈಸ್ Kb ಓನ್ಲಿ. ಓಕೆ, 2 1s are 2 3s are. ಸೊ ಟೋಟಲ್ ಎನರ್ಜಿ ಈಸ್ 3 into RT. ಆಯ್ತಾ? ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದಾಗ du divided by dt that is equal to CV, that is nothing but 3R. Okay, next step ಏನು? CP is equal to CV plus R, that is equal to 3R plus R, that is equal to 4R. So CP ಬಂತು, CV ಬಂತು, ಗಾಮಾ ವ್ಯಾಲ್ಯೂ ಕಂಡಿಡ್ಕೊಳ್ಳಿ. it is CP divided by CV. CP is 4R, CV is 3R, that is 4/3. Gamma is equal to 4/3. It is nothing but 1.3333. So ಇದು calculation of CV and gamma for triatomic molecule. So dear students, in the examination you can expect any one of these three, either for monoatomic or for diatomic or triatomic, with the help of equipartition theorem. So equipartition theorem in essence ಏನು? each degree of freedom will carry energy of half kT. degree of freedom ಅಂದ್ರೆ ಏನು? ಆ ಮಾಲಿಕ್ಯೂಲ್ಗೆ ಎಷ್ಟು ದಿಕ್ಕಿನಲ್ಲಿ, ಎಷ್ಟು ತರಹದಲ್ಲಿ ಅದು ಮೂವ್ ಆಗಲಿಕ್ಕೆ ಸ್ವಾತಂತ್ರ್ಯ ಇದೆ. ಮೂವ್ಮೆಂಟ್ ಅಂದ್ರೆ ಬರೀ ಸ್ಟ್ರೈಟ್ ಲೈನಲ್ಲೇ ಹೋಗ್ಬೇಕಂತ ಏನಿಲ್ಲ. ರೊಟೇಷನ್ ಆದರೂ ನಡೆಯುತ್ತೆ, ವೈಬ್ರೇಷನ್ ಆದರೂ ನಡೆಯುತ್ತೆ. ಒಟ್ಟಾರೆ 3 ಥರದ ಮೂವ್ಮೆಂಟ್ಸ್ ಇದೆ. ಒಂದು ಲೀನಿಯರ್ ಮೋಷನ್, ಇಂದು ರೊಟೇಷನಲ್ ಮೋಷನ್, ಇಂದು ಆಸಿಲೇಟರಿ ಅಥವಾ ವೈಬ್ರೇಷನಲ್ ಮೋಷನ್ ಅಂತ. ಸೊ ಅಲ್ಲಿಗೆ ಒಂದು ಹಂತ ಮುಗಿಯಿತು. ಈಗ ಇಷ್ಟೊತ್ತು ನಾವು ಬರೀ ಗ್ಯಾಸಸ್ಗೆ ಡಿಸ್ಕಸ್ ಮಾಡಿದ್ವಿ. ಸಾಲಿಡ್ಸ್ಗೆ ಬರೋದಾದರೆ ಸಾಲಿಡ್ಸಲ್ಲಿ ಇರೋದು ಒಂದೇನೆ, ದಟ್ ಈಸ್ CV. ಇದನ್ನು ಆಲ್ರೆಡಿ ನಾವು ಪ್ರೀವಿಯಸ್ ಚಾಪ್ಟರ್ಗಳಲ್ಲಿ ಡಿಸ್ಕಸ್ ಮಾಡಿದ್ವಿ, ಬಟ್ ಇಲ್ಲೊಂದು ಸರಿ ಹೇಳ್ಬಿಡ್ತೀನಿ. ಈ ಸಾಲಿಡ್ ಮಾಲಿಕ್ಯೂಲ್ಗಳಿದಾವಲ್ಲ, ಅವು ಈ ಗ್ಯಾಸ್ ಮಾಲಿಕ್ಯೂಲ್ ಥರ ಫ್ರೀ ಆಗಿರೋದಿಲ್ಲ. ಮಾಲಿಕ್ಯೂಲ್ ಟು ಮಾಲಿಕ್ಯೂಲ್ ಮಧ್ಯೆ ಬಾಂಡಿಂಗ್ ಇರುತ್ತೆ. ಹಾಗಾಗಿ ಆ ಸಾಲಿಡ್ ಮಾಲಿಕ್ಯೂಲ್ಸ್ ಮೂವ್ ಆಗಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಇರೋ ಕಡೆ ತಿರ್ಗೋಕ್ಕೂ ಸಾಧ್ಯ ಇಲ್ಲ. ಮ್ಯಾಕ್ಸಿಮಮ್ ಅಂದರೆ ವೈಬ್ರೇಟ್ ಆಗ್ಬೋದು. ಸೊ ಕಮಾನ್ ಟೆಲ್ ಮಿ, ಹೌ ಮೆನಿ ಡಿಗ್ರೀಸ್ ಆಫ್ ಫ್ರೀಡಮ್ ಅ ಸಾಲಿಡ್ ಮಾಲಿಕ್ಯೂಲ್ ಹ್ಯಾಸ್ ಗಾಟ್? ಎಸ್, ಓನ್ಲಿ 1 degree ಆಫ್ ಫ್ರೀಡಮ್. ಅದು ಏನು ಮಾಡಿದ್ರು ಕುಂತಿರೋ ಜಾಗದಿಂದ ಕದಲಕ್ಕೆ ಆಗೋದೇ ಇಲ್ಲ, ಕುಂತಿರೋ ಜಾಗದಲ್ಲಿ ತಿರ್ಗೋಕೆ ಹೋಗೋದಿಲ್ಲ. ಈಗ ನೀವು ಟೀಚರ್ಸ್ ನಿಮ್ಮ ಕ್ಲಾಸ್ ರೂಮಲ್ಲಿ ನೀವು ಕೂತ್ಕೊಂಡಿದ್ದೀರಾ, ಸರ್ ಪಾಠ ಮಾಡ್ತಾವ್ರೆ, ನಿಮ್ಮ ಫಿಸಿಕ್ಸ್ ಟೀಚರ್ ಪಾಠ ಮಾಡ್ತಾ ಇದ್ದಾರೆ, ನೀನು ಪಾಠ ಮಾಡ್ತಿರ್ಬೇಕಾದ್ರೆ ಎದ್ದು ಓಡಾಡೋಕ್ಕಾಗತ್ತಾ? ಅಥವಾ ಕೂತಿರೋತ್ರನೇ ಹಿಂದಕ್ಕೆ ಫುಲ್ ಹಿಂಗೆ ರೊಟೇಟ್ ಆಗೋಕ್ಕಾಗತ್ತಾ? ಇಲ್ಲ. ಮ್ಯಾಕ್ಸಿಮಮ್ ಅಂದರೆ ಹೀಗೆ ಸ್ವಲ್ಪ ಏನೋ ಹೀಗೆ ಕೈ ಕಾಲು ಆ ಥರ ಆಡಿಸ್ಬೋದು ಅಷ್ಟೇ. ಅದು ವೈಬ್ರೇಷನಲ್ ಮೋಷನ್. ಇಲ್ಲೂ ಅಷ್ಟೇ, ಬರೀ ವೈಬ್ರೇಷನಲ್ ಮೋಷನ್. ಸೊ ವೈಬ್ರೇಷನಲ್ ಮೋಷನ್ ಅಂದರೆ ಮೇಲೆ ಕೆಳಗಡೆ ಎರಡೂ ಇರೋದ್ರಿಂದ ಐ ಟೇಕ್ ದ ಆವರೇಜ್ ಆಫ್ ದಿ ಎನರ್ಜಿ, ದಟ್ ಈಸ್ half kT plus half kT divided by 2, ಅಥವಾ not divided by 2, total average energy is 2 into half kT. so 2 cancel ಆಯಿತು. I have energy of kT ಅಥವಾ ಟೋಟಲ್ ಎನರ್ಜಿ ಅಂತ ಬಂದಾಗ ಇದೇ ಕಾನ್ಸೆಪ್ಟ್ ಏನೇ, U is equal to NKT, NAKB into T, that is U is equal to R into T. ಇದು ಈ ವೈಬ್ರೇಷನ್ ಅಥವಾ ಹಿಂಗೂ ವೈಬ್ರೇಟ್ ಆಗ್ಬೋದಲ್ವಾ? ಸೊ ಟೋಟಲಿ ಹೌ ಮೆನಿ ವೈಬ್ರೇಷನ್ಸ್? 3 ವೈಬ್ರೇಷನ್ಸ್. ದೇರ್ಫೋರ್ ಐ ರೈಟ್ ದಿಸ್ ಆಸ್ U is equal to 3RT. as usual, differentiate. du divided by dt is equal to 3R. du by dt is nothing but specific heat at constant volume, that is 3R. so calculate specific heat in case of solids ಅಂದ್ರೆ ಇದನ್ನ ಮಾಡಿ, that is 3R.
ಆರ್. ಬೈ ಅಂಡ್ ಲಾರ್ಜ್ ಆಲ್ಮೋಸ್ಟ್ ಆಲ್ ದ ಸಾಲಿಡ್ಸ್ ವಿಲ್ ಬಿ ಹ್ಯಾವಿಂಗ್ ಸೇಮ್ ವ್ಯಾಲ್ಯೂ. ಇದನ್ನ ಪ್ರೀವಿಯಸ್ ವಿಡಿಯೋದಲ್ಲೂ ನಾನು ಹೇಳಿದ್ದೀನಿ. ಅರೌಂಡ್ 24.5, 24.9, 25.1 ಈ ತರ ಬರ್ತಾ ಹೋಗುತ್ತೆ. ಸಾಲಿಡ್ಸ್ ಅಲ್ಲಿ ಏನಂತ ವೇರಿಯೇಷನ್ ಆಗೋದಿಲ್ಲ. ಅರ್ಥ ಆಯ್ತಾ? ಇನ್ನು ಲಿಕ್ವಿಡ್ಗೆ ಬರೋಣ, ವಾಟರ್ಗೆ ಬರೋಣ. ನೋಡಿ, ವಾಟರ್ ಅಂತ ಬಂದಾಗ ಸ್ಪೆಸಿಫಿಕ್ ಹೀಟ್ ಇನ್ ಕೇಸ್ ಆಫ್ ವಾಟರ್ ಮತ್ತೆ ಇಂಟರ್ನಲ್ ಎನರ್ಜಿ ಇನ್ ಕೇಸ್ ಆಫ್ ವಾಟರ್. ವಾಟರ್ಗೆ ಬಂದಾಗ H2O, ಅದರಲ್ಲಿ 3 ಮಾಲಿಕ್ಯೂಲ್ಸ್ ಇರ್ತವೆ. ಆಮೇಲೆ ಅವೆಲ್ಲ ಏನು ಹತ್ರದಲ್ಲೇ ಇರ್ತವೆ, ತುಂಬಾ ದೂರ ಹೋಗಿ ವೈಬ್ರೇಟ್ ಆಗಿ ವೇಪರ್ ಫಾರ್ಮ್ ಅಲ್ಲಿ ಮೂವ್ ಆಗ್ಬೋದು. ಲಿಕ್ವಿಡ್ ಫಾರ್ಮ್ ಅಲ್ಲಿ ಏನಂಥ ಫ್ರೀಡಮ್ ಏನಿರೋದಿಲ್ಲ, ಓಕೆ, ಸಾಕಷ್ಟು ಫ್ರೀಡಮ್ ಏನಿರೋದಿಲ್ಲ. ಹಂಗಾಗಿ ವಾಟರ್ ಮಾಲಿಕ್ಯೂಲ್ ಈಸ್ ಕನ್ಸಿಡರ್ಡ್ ಆಸ್ ಸಾಲಿಡ್ ಮಾಲಿಕ್ಯೂಲ್ ಓನ್ಲಿ. ಹಂಗಂತೇಳಿ ವಾಟರ್ ಈ ಸಾಲಿಡ್ ಅಂತ ತಿಳ್ಕೋಬೇಡಿ. ಮಾಲಿಕ್ಯೂಲ್ಸ್ಗೆ ಅಷ್ಟೊಂದು ಫ್ರೀಡಮ್ ಇರೋದಿಲ್ವಲ್ಲ, ಹಂಗಾಗಿ ಅದನ್ನು ನಾನು ಸಾಲಿಡ್ ಅಂತ ಕರಿತೀನಿ. ಅರ್ಥ ಆಯ್ತಾ? ಈಗ ವಾಟರ್ನಲ್ಲಿ 3 ಆಟಮ್ಸ್ ಇರೋದ್ರಿಂದ ಇದು ಟೋಟಲ್ ಎನರ್ಜಿ ಆಫ್ ಈಚ್ ಮಾಲಿಕ್ಯೂಲ್ ಈಸ್ 3 times RT. ಅರ್ಥ ಆಗ್ತಾ ಇದೆಯಾ? ಒಂದು ಮಾಲಿಕ್ಯೂಲ್ಗೆ ಒಂದು ವೈಬ್ರೇಷನ್ಗೆ 3 RT. ಕನ್ಫ್ಯೂಸ್ ಮಾಡ್ಕೋಬೇಡಿ. ಒಂದು ಮಾಲಿಕ್ಯೂಲ್ಗೆ ಒಂದು ವೈಬ್ರೇಷನ್ಗೆ 3 RT. ಅದಕ್ಕೆ 3 ವೈಬ್ರೇಷನ್ಸ್ ಇರ್ತಾವಲ್ವಾ, ಅಂದ್ರೆ ಈ ಸ್ಟೆಪ್ ಬರುತ್ತಲ್ವಾ, ಅಲ್ಲಿಗೆ ಟೋಟಲ್ ಎನರ್ಜಿ ಈಸ್ 3 times 3 RT, that is equal to 9 RT. This is total energy. ಅರ್ಥ ಆಯ್ತಾ? ಸೊ ಆಕ್ಚುಲಿ ಐ ಶುಡ್ ರೈಟ್ n into k, ಬಟ್ n ಅನ್ನು ಸೇರಿಸಿ k ಅನ್ನು ಸೇರಿಸಿ RT ಬರೆದ್ಬಿಟ್ಟಿದ್ದೀನಿ. ಇದು ಒಂದು ಮಾಲಿಕ್ಯೂಲ್ಗೆ ಆಯಿತು. ಸಾರಿ, ಇದು ಒಂದು ಮಾಲಿಕ್ಯೂಲ್ಗಲ್ಲ, n ಮಾಲಿಕ್ಯೂಲ್ಸ್ ಒಂದು ಆಕ್ಸಿಸ್ಸಿಗೆ ಆಯಿತು. ಸಾರಿ, ಒಂದು ಆಕ್ಸಿಸ್ಸಿಗೆ 3 into RT. ಅದೇ 3 ಆಕ್ಸಿಸ್ಗೆ ಈ ಥರ ಮೂರನ್ನು ತಗೊಂಡಾಗ 3 times 3 RT, ದಟ್ ಈಸ್ 9 RT. ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದರೆ du/dt is equal to 9R, that is CV is equal to 9R. ವಿದ್ಯಾರ್ಥಿಗಳೇ, ಇದನ್ನ ನಾವು ಇಂಟರ್ನಲ್ ಎನರ್ಜಿ ಆಫ್ ದಿ ವಾಟರ್ ಮಾಲಿಕ್ಯೂಲ್ಸ್ ಅಂತೀವಿ. ಇದನ್ನ ಸ್ಪೆಸಿಫಿಕ್ ಹೀಟ್ ಆಫ್ ದಿ ವಾಟರ್ ಅಂತ ಕರಿತೀವಿ. ಆಯ್ತಾ? ಎರಡನ್ನೂ ಕೇಳಬಹುದು. ಇಂಟರ್ನಲ್ ಎನರ್ಜಿ ಈಸ್ 9 RT, ಸ್ಪೆಸಿಫಿಕ್ ಹೀಟ್ ಈಸ್ 9R. ಸೊ ಇಲ್ಲಿಗೆ ಕ್ಯಾಲ್ಕುಲೇಷನ್ ಆಫ್ ಸ್ಪೆಸಿಫಿಕ್ ಹೀಟ್ ಫಾರ್ ಗ್ಯಾಸಸ್, ಸಾಲಿಡ್ಸ್ ಅಂಡ್ ಲಿಕ್ವಿಡ್ಸ್ ಮುಗೀತು. ಗ್ಯಾಸಸ್ಗೆ ಬಂದಾಗ ಮಾನೋ, ಡೈಅಟಾಮಿಕ್, ಟ್ರೈಅಟಾಮಿಕ್ ಅಂತ ಆಯ್ತು. ಟ್ರೈಅಟಾಮಿಕ್ ಏನು ಹೇಳಿದ್ರು, ಪಾಲಿಯಾಟಮಿಕ್ಗೂ ಅದೇ ಅಪ್ಲೈ ಆಗುತ್ತೆ. ಆಲ್ ಪಾಲಿಯಾಟಮಿಕ್ ಗ್ಯಾಸಸ್ ವಿಲ್ ಬಿ ಹ್ಯಾವಿಂಗ್ ಡಿಗ್ರಿ ಆಫ್ ಫ್ರೀಡಮ್ 6 ಓನ್ಲಿ. ಅಂದ್ರೆ ಇದನ್ನ ಮೀರಿ ಯಾವ ಡಿಗ್ರಿನೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ 3 ಲೀನಿಯರ್ ಮೂವ್ಮೆಂಟ್ಸು, 2 ರೊಟೇಷನಲ್ ಮೂವ್ಮೆಂಟ್ಸು, 1 ವೈಬ್ರೇಷನಲ್ ಮೋಷನ್. ಅದು ಪಾಲಿಯಾಟಮಿಕ್ ಗ್ಯಾಸ್ ಆದರೂ ಕೂಡ 6 ಇರುತ್ತೆ. ಹಂಗಾಗಿ ಸ್ಪೆಸಿಫಿಕ್ ಹೀಟ್ ರೇಷಿಯೋ ಫೈನಲ್ ಆಗಿ 1.33 ಇರುತ್ತೆ. ಆಮೇಲೆ ಸಾಲಿಡಿಗೆ ಬಂದಾಗ 3R ಬರುತ್ತೆ, ಲಿಕ್ವಿಡಿಗೆ ಬಂದಾಗ ವಾಟರ್ ಅಂತ ತಗೊಂಡೋಗು 9R ಅಂತ ಮಾಡಿದ್ವಿ. ಸೊ ಇಲ್ಲಿಗೆ ಒಂದು ಹಂತ ಮುಗೀತು. ಇನ್ನು ಬಿಫೋರ್ ಐ ಕನ್ಕ್ಲೂಡ್, ಐ ಜಸ್ಟ್ ಮೆನ್ಷನ್ ಒನ್ ಸ್ಮಾಲ್ ಐಟಮ್, ದಟ್ ಈಸ್ ಮೀನ್ ಫ್ರೀ ಪಾತ್. ಏನಿದು ಮೀನ್ ಫ್ರೀ ಪಾತ್? ಈಗ ನೋಡಿ, ಒಂದು ಕಂಟೈನರ್ ಅನ್ನು ತಗೊಳ್ಳೋಣ. ಈ ಕಂಟೈನರ್ಗೆ 2 ಡೈಮೆನ್ಷನ್ ಅಷ್ಟೇ ಬರೀತೀನಿ. ಈ ಕಂಟೈನರ್ನ ಒಳಗಡೆಗೆ ಬರೀ ಗ್ಯಾಸ್ ಮಾಲಿಕ್ಯೂಲ್ಸ್ ಮೂವ್ ಆಗ್ತಾ ಇದಾವೆ ಅಂದ್ಕೊಳ್ಳಿ. ಮೂವ್ ಆಗ್ತಾ ಇರ್ಬೇಕಾದ್ರೆ ಒಂದಕ್ಕೊಂದು ಡಿಕ್ಕಿ ಹೊಡ್ಕೋತವೆ. ಇದು ಬಂತು ಡಿಕ್ಕಿ ಹೊಡೀತು. ಡಿಕ್ಕಿ ಹೊಡೆದ್ಮೇಲೆ ಹಿಂಗೆ ಹೋಗುತ್ತೆ, ಇದು ಹಿಂಗೆ ಹೋಗ್ಬೋದು. ಆಮೇಲೆ ಇದು ಇಲ್ಲಿ ಬಂದಾಗ ಇನ್ನೊಂದು ಡಿಕ್ಕಿ ಹೊಡೆಯುತ್ತೆ, ಹಿಂಗೆ ಬರ್ಬೋದು. ಅಂದ್ರೆ ಡಿಕ್ಕಿ ಹೊಡ್ಕೊಂಡು ಎತ್ತೆತ್ಲಗೋ ಹೋಗ್ತಾ ಇರ್ತವೆ, ರ್ಯಾಂಡಮ್ ಆಗಿ ಹೋಗ್ತಾ ಇರ್ತವೆ. ಸೊ ಒಂದು ಡಿಕ್ಕಿಗೂ ಇನ್ನೊಂದು ಡಿಕ್ಕಿಗೂ ಮಧ್ಯದಲ್ಲಿ ಒಂದಷ್ಟು ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡ್ತಾವಲ್ವಾ. ಈಗ ನಾನು ಹಿಂಗೆ ಹೋದೆ, ಅಲ್ಲೊಂದು ಗೋಡೆ ಇತ್ತು, ಡಿಕ್ಕಿ ಹೊಡೆದೆ, ಆಮೇಲೆ ಈ ಕಡೆ ತಿರ್ಕೊಂಡು ಇನ್ನೊಂದು ಗೋಡೆ ಇತ್ತು, ಡಿಕ್ಕಿ ಹೊಡೆದೆ, ಹಿಂಗೆ. ಸೊ ಈಗ 2 ಕೊಲಿಷನ್ಗಳ ಮಧ್ಯೆ ಒಂದು ಸ್ವಲ್ಪ ಡಿಸ್ಟೆನ್ಸ್ ಅನ್ನು ಅದು ಟ್ರಾವೆಲ್ ಮಾಡುತ್ತೆ ಅಲ್ವಾ. ಆ ಯಾವ ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡುತ್ತೋ ಅದನ್ನ ನಾವು ಫ್ರೀ ಪಾತ್ ಅಂತ ಕರಿತೀವಿ. ಫ್ರೀ ಪಾತ್. ಆಮೇಲೆ ಈ ಫ್ರೀ ಪಾತ್ ಅನ್ನೋದು ಬಹಳಷ್ಟು ಸರ್ತಿ ಸೇಮ್ ಇರೋದಿಲ್ಲ. ಈಗ ಇಷ್ಟು ದೂರ ಹೋದ ಮೇಲೆ ಗೋಡೆ ಸಿಕ್ತು ನನಗೆ, ಆಮೇಲೆ ಪಕ್ಕದಲ್ಲೇ ಒಂದು ಡೆಸ್ಕ್ ಸಿಕ್ಕು. ಈಗ ನಿಮ್ಮ ಕ್ಲಾಸ್ ರೂಮಲ್ಲೇ ನೀವು ಯೋಚನೆ ಮಾಡಿ, ಕ್ಲಾಸ್ ರೂಮಲ್ಲೇ ಡೆಸ್ಕ್ಗಳಿದ್ದಾವೆ, ಟೇಬಲ್ ಇದೆ, ಚೇರ್ ಇದೆ, ಆಯಿತಾ, ಅಥವಾ ನಿಮ್ಮ ಫ್ರೆಂಡ್ ಬ್ಯಾಗ್ ಇದೆ, ಗೋಡೆ ಇದೆ. ಕಣ್ಣು ಮುಚ್ಕೊಂಡು ನೀನು ಸುಮ್ಮನೆ ಓಡಾಡ್ತಿದ್ಯಾ ಅಂತ ಇಟ್ಕೊಳ್ಳಪ್ಪ. ಹಿಂಗೆ ಹೋದೆ, ಗೋಡೆಗೆ ಡಿಕ್ಕಿ ಹೊಡೆದೆ, ಆಮೇಲೆ ಈ ಕಡೆ ತಿರ್ಕೊಂಡೆ, ಪಕ್ಕದಲ್ಲೇ ಚೇರ್ ಇತ್ತು, ಡಿಕ್ಕಿ ಹೊಡೆದೆ, ಆಮೇಲೆ ಈ ಕಡೆ ತಿರ್ಕೊಂಡೆ, ಒಂದಷ್ಟು ದೂರ ಹೋದ್ಮೇಲೆ ಟೇಬಲ್ ಸಿಕ್ತು, ಡಿಕ್ಕಿ ಹೊಡೆದೆ. ಅಂದರೆ ಪ್ರತಿಯೊಂದು ಡಿಕ್ಕಿ ಮಧ್ಯದಲ್ಲಿ ನೀನು ಸೇಮ್ ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡೋದಿಲ್ಲ. ಹಂಗಾಗಿ ಫ್ರೀ ಪಾತ್ ಅನ್ನೋದು ಕಾನ್ಸ್ಟೆಂಟ್ ಇರೋದಿಲ್ಲ. ಹಂಗಾಗಿ ನಾವೇನ್ ಮಾಡ್ತೀವಿ, ಈ ಎಲ್ಲಾ ಡಿಸ್ಟೆನ್ಸ್ ಗಳ ಆವರೇಜ್ ಅನ್ನ ತಗೋತೀವಿ. ಅಂದ್ರೆ ನೀನು ಇಲ್ಲಿಂದ ಗೋಡೆ ತಕ್ಕ ಹೋಗೋ ತನಕ ಎಷ್ಟು ದೂರ ಹೋದೆ, ಲೆಟ್ ಅಸ್ ಸೇ ಯು ಟ್ರಾವೆಲ್ಡ್ 10 ಸೆಂಟಿಮೀಟರ್. ಅಲ್ಲಿಂದ ಚೇರ್ ಹತ್ರ ಬಂದೆ 2 ಸೆಂಟಿಮೀಟರ್, ಅಲ್ಲಿಂದ ಟೇಬಲ್ ಹತ್ರ ಹೋದೆ 5 ಸೆಂಟಿಮೀಟರ್. ಇವುಗಳನ್ನೆಲ್ಲ ಟೋಟಲ್ ಮಾಡಿಕೊಂಡು ಡಿವೈಡೆಡ್ ಬೈ ಎಷ್ಟು ಡಿಕ್ಕಿಗಳಾಗಿರ್ತಾವ ಅಷ್ಟನ್ನ ಡಿವೈಡ್ ಮಾಡೋದು. ಈಗ ಗೋಡೆ ಹತ್ರ ಒಂದು ಡಿಕ್ಕಿ ಹೊಡೆದೆ,
ಹೊಡೆದೆ, ಆಮೇಲೆ ಚೇರ್ ಹತ್ರ ಒಂದು ಡಿಕ್ಕಿ ಹೊಡೆದೆ, ಟೇಬಲ್ ಹತ್ರ ಒಂದು ಡಿಕ್ಕಿ ಹೊಡೆದೆ, ಅಂದರೆ 3 ಸತಿ ಡಿಕ್ಕಿ ಆಯಿತು. ಸೊ 5 ಸೆಂಟಿಮೀಟರ್ ಪ್ಲಸ್ 2 ಸೆಂಟಿಮೀಟರ್ ಪ್ಲಸ್ 10 ಸೆಂಟಿಮೀಟರ್, 5 ಸೆಂಟಿಮೀಟರ್ ಪ್ಲಸ್ 2 ಸೆಂಟಿಮೀಟರ್ ಪ್ಲಸ್ 10 ಸೆಂಟಿಮೀಟರ್ ಡಿವೈಡೆಡ್ ಬೈ 3 ಕೊಲಿಷನ್ಸ್. ಎಷ್ಟು ಆನ್ಸರ್ ಬರುತ್ತೋ ಅದನ್ನು ನಾನು ಮೀನ್ ಫ್ರೀ ಪಾತ್ ಅಂತ ಕರೆಯೋದು. ಮೀನ್ ಫ್ರೀ ಪಾತ್ ಈಸ್ ರೆಪ್ರೆಸೆಂಟೆಡ್ ಬೈ ಲ್ಯಾಂಬ್ಡಾ. ಸೊ ಡಿಫೈನ್ ಮೀನ್ ಫ್ರೀ ಪಾತ್. ಫಸ್ಟ್ ಫ್ರೀ ಪಾತ್ ಹೇಳ್ಬಿಡಿ. ಫ್ರೀ ಪಾತ್ ಅಂದರೆ ಇಟ್ ಇಸ್ ಅ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದಿ ಮಾಲಿಕ್ಯೂಲ್ ಬಿಟ್ವೀನ್ 2 ಕೊಲಿಷನ್ಸ್. ಎರಡು ಡಿಕ್ಕಿಗಳ ಮಧ್ಯೆ, ಎರಡು ಕೊಲಿಷನ್ಗಳ ಮಧ್ಯೆ ಟ್ರಾವೆಲ್ ಮಾಡಿದಂಥ ಡಿಸ್ಟೆನ್ಸ್ ಅನ್ನು ನಾನು ಫ್ರೀ ಪಾತ್ ಅಂತೀವಿ. ಅಂದರೆ ಫ್ರೀ ಫ್ರಮ್ ಕೊಲಿಷನ್ ಅಂತ. ಆ ಪಾತ್ ಏನಿದೆಯಲ್ಲ, ದಾರಿ ಏನಿದೆಯಲ್ಲ, ಸಾಗುವ ದಾರಿ ಇದೆಯಲ್ಲ, ಅದು ಫ್ರೀ ಫ್ರಮ್ ಕೊಲಿಷನ್ ಅಂತ. ಆ ಡಿಸ್ಟೆನ್ಸ್ ಅನ್ನು ಫ್ರೀ ಪಾತ್ ಅಂತ ತಗೋತೀನಿ. ಅಂಡ್ ಆವರೇಜ್ ಆಫ್ ದೀಸ್ ಫ್ರೀ ಪಾತ್ಸ್ ಓವರ್ ಎ ಲಾರ್ಜ್ ನಂಬರ್ ಆಫ್ ಕೊಲಿಷನ್ಸ್ ಈಸ್ ನೋನ್ ಆಸ್ ಮೀನ್ ಫ್ರೀ ಪಾತ್. ಅದೇನು ತುಂಬ ಜಾಸ್ತಿ ಏನಿರೋದಿಲ್ಲ. ಆಕ್ಚುಲಿ ಮಾಲಿಕ್ಯೂಲ್ಸ್ ಒಳಗಡೆ ಈ ಫ್ರೀ ಪಾತ್ ಅನ್ನೋದು ವೆರಿ ವೆರಿ ಸ್ಮಾಲ್, ಅಬೌಟ್ 10 to the power -9 ಮೀಟರ್, ನ್ಯಾನೋಮೀಟರ್ ಅಂತ ಕರೀತಾರೆ. ಆಮೇಲೆ ಇದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಒಂದು ಫಾರ್ಮುಲಾ ಇದೆ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ n ಪೈ ಡಿ ಸ್ಕ್ವೇರ್ ಅಂತ. ಸರ್ ಎನ್ ಅಂದರೆ ಏನು ಸರ್? ಈ ಕಂಟೈನರ್ನಲ್ಲಿ ಒಳಗಡೆ ಇರ್ತಕ್ಕಂಥ ಮಾಲಿಕ್ಯೂಲ್ಸ್, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಡಿವೈಡೆಡ್ ಬೈ ವಾಲ್ಯೂಮ್, ಪರ್ ಯೂನಿಟ್ ವಾಲ್ಯೂಮ್ ಅಂತ. ಸೊ ಎನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪರ್ ಯೂನಿಟ್ ವಾಲ್ಯೂಮ್. ಡಿ ಅನ್ನೋದೇನು ನೋಡಿ, ಈ ಮಾಲಿಕ್ಯೂಲ್ನ ಸೈಜ್, ಮಾಲಿಕ್ಯೂಲನ್ನು ಇದರ ಸ್ಪಿಯರ್ ಅಂತ ತಗೊಂಡ್ರೆ ಅದರ ಡಯಾಮೀಟರ್ನೇ ಡಿ. ಅರ್ಥ ಆಯ್ತಾ? ಸೊ ಮೀನ್ ಫ್ರೀ ಪಾತ್ ಈಸ್ ಗಿವನ್ ಬೈ ದಿಸ್ ಫಾರ್ಮುಲಾ. ಸೊ ಐ ರಿಪೀಟ್, ಮೀನ್ ಫ್ರೀ ಪಾತ್ ಈಸ್ ದ ಆವರೇಜ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಮಾಲಿಕ್ಯೂಲ್ ವಿತೌಟ್ ಎನಿ ಕೊಲಿಷನ್ ಅಂಡ್ ಇಟ್ ಈಸ್ ಗಿವನ್ ಬೈ ದಿಸ್ ಫಾರ್ಮುಲಾ. ಸೊ ನೋಡಿ, ಇಲ್ಲಿಗೆ ಈ ಚಾಪ್ಟರ್ ಮುಗೀತಾ ಬಂತು. ಒಟ್ಟಾರೆ ಈ ಚಾಪ್ಟರ್ನಲ್ಲಿ ನಾವು ಕಲ್ತಿದ್ದೇನು? ಮಾಲಿಕ್ಯೂಲ್ಸ್ನ ಮೂಮೆಂಟು, ಅದಕ್ಕೆ ಕೈನೆಟಿಕ್ ಅಂತ ಕರೆಯೋದು. ಕೈನೆಟಿಕ್ ಅಂದರೆ ಮೂಮೆಂಟು. ಆ ಮೂಮೆಂಟನ್ನು ಉಪಯೋಗಿಸ್ಕೊಂಡು ಮಾಲಿಕ್ಯೂಲ್ಸ್ ಇಂದ ಬರ್ತಕ್ಕಂಥ ಪ್ರೆಷರ್, ಟೆಂಪರೇಚರ್ ಅಥವಾ ಕೈನೆಟಿಕ್ ಎನರ್ಜಿ, ಆಮೇಲೆ ಕಂಟೈನರ್ನ ಮೇಲೆ ಎಷ್ಟು ಪ್ರೆಷರ್ ಬೀಳುತ್ತೆ, ಎಷ್ಟು ಕೈನೆಟಿಕ್ ಎನರ್ಜಿ ಇರುತ್ತೆ, ಆ ಕೈನೆಟಿಕ್ ಎನರ್ಜಿ ಯಾವ್ಯಾವ ಪ್ಯಾರಾಮೀಟರ್ ಮೇಲೆ ಡಿಪೆಂಡ್ ಆಗಿದೆ, ಆಮೇಲೆ ಬೇರೆ ಬೇರೆ ಥರದ ಗ್ಯಾಸ್ಗಳನ್ನು ಮಿಕ್ಸ್ ಮಾಡಿದಾಗ ಪ್ರೆಷರ್ ಹೆಂಗಿರುತ್ತೆ, ಆಮೇಲೆ ಈ ಸ್ಪೆಸಿಫಿಕ್ ಹೀಟ್ ಯಾಕೆ ವೇರಿ ಆಗುತ್ತೆ, ಏನು ಅದಕ್ಕೆ ಕಾರಣ, ಈಕ್ವಿಪಾರ್ಟಿಷನ್ ಥಿಯರಮ್ ಅಂದರೆ ಏನು, ಇವನ್ನೆಲ್ಲ ವಿವರವಾಗಿ ಕಲ್ತಿದ್ದೀವಿ. ಇಷ್ಟನ್ನು ಉಪಯೋಗಿಸ್ಕೊಂಡು ನೀವು ಎಕ್ಸಾಮನ್ನು ಫೇಸ್ ಮಾಡಬಹುದು. ಸೊ ಇಲ್ಲಿಗೆ ಈ ವಿಡಿಯೋನ ನಿಲ್ಲಿಸ್ತೀನಿ. ನೆಕ್ಸ್ಟ್ ನಾನು ವಿಲ್ ಕಮ್ ವಿತ್ ನ್ಯೂ ಚಾಪ್ಟರ್, ಬೇಬಿ ವೇವ್ಸ್ ಆ್ಯಂಡ್ ಆಸಿಲೇಷನ್ಸ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.